ಶೋಭಾ ಕರಂದ್ಲಾಜೆ ಟಿಕೆಟ್ ಕೈ ತಪ್ಪಿದ ನಂತರ ಸೈಲೆಂಟ್ ಆದ್ರ ಎಲ್ಲಾ ವಿಚಾರಗಳಿಗೂ ಕಮೆಂಟ್ ಮಾಡ್ತಾ ಇದ್ದ ಶೋಭಾ ಹಿಂದೆ ಸರಿತಾ ಇರೋದು ಯಾಕೆ? ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶೋಭಾ ಕರಂದ್ಲಾಜೆ ಟಿಕೆಟ್ ಕೈ ತಪ್ಪಿದ ನಂತರ ಸೈಲೆಂಟ್ ಆದ್ರ ಎಲ್ಲಾ ವಿಚಾರಗಳಿಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಂತಹ ಶೋಭಾ ಹಿಂದೆ ಸರಿತಾ ಇರೋದು ಯಾಕೆ? ಪ್ರತಿ ವೇದಿಕೆಯಲ್ಲೂ ಶೋಭಾ ಪರ ಜೋರಾಗಿರ್ತಿತ್ತು. ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿ ಬರೀ ಟ್ವಿಟರ್ನಲ್ಲಷ್ಟೇ ಶೋಭಾ ಕರಂದ್ಲಾಜೆ ಅಬ್ಬರಿಸ್ತಾ ಇದ್ದಾರೆ. ಶೋಭಾ ರಾಜ್ಯ ರಾಜಕಾರಣಕ್ಕೆ ಮರಳುವ ಅವಕಾಶ ತಪ್ಪಿ ಹೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಶೋಭಾರನ್ನ ಕರೆತರುವ ಬಿಎಸ್ವೈ ಪ್ರಯತ್ನ ಕೈಗೂಡಲಿಲ್ಲ. ಯಶವಂತಪುರ ಅಭ್ಯರ್ಥಿಯಾಗಲು ತೆರೆಮರೆಯಲ್ಲಿ ನಡೆದಂತಹ ಎಲ್ಲಾ ತಂತ್ರ ಕೂಡ ವಿಫಲವಾಯಿತು. ರಾಜ್ಯ ರಾಜಕಾರಣಕ್ಕೆ ಬರುವ ಅವಕಾಶ ಕೈ ತಪ್ಪಿದ್ರಿಂದಲೇ ಶೋಭಾ ಸೈಲೆಂಟ್ ಆದ್ರ ಬಿಎಸ್ವೈ ನಂಬುವ ಶಕ್ತಿ ತುಂಬುವ ನಾಯಕರನ್ನೆಲ್ಲ ದೂರವಿಡ್ಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸ್ವತಃ ಶೋಭಾ ಕರಂದ್ಲಾಜೆ ಅವರೇ ಉತ್ತರ ನೀಡಲಿದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್ ಅವರೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿದ್ದಾರೆ. ಇದೀಗ ಶೋಭಾಂತರಂಗ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶೋಭಾಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಶೋಭಾ ಮೇಡಮ್ ಅವರು. ಅದರಲ್ಲೂ ಬಿಜೆಪಿಯಲ್ಲಿ ಮಿಷನ್ 150 ಟಾರ್ಗೆಟ್ ಇಟ್ಕೊಂಡು ಬಿಜೆಪಿ ಮುನ್ನುಗ್ತಾ ಇರುವಂತಹ ಸಂದರ್ಭದಲ್ಲಿ ಲೇಡಿ ಫೈರ್ ಬ್ರ್ಯಾಂಡ್ ಆಗಿ ಕಾಣಿಸ್ಕೊಳ್ತಾ ಇರುವಂತದ್ದು ಶೋಭಾ ಕರಂದ್ಲಾಜೆ. ಸ್ವತಃ ಶೋಭಾ ಕರಂದ್ಲಾಜೆ ಅವರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶೋಭಾ ಮೇಡಮ್. ಮೇಡಮ್, ನಿಮ್ಮನ್ನ ಬಿಜೆಪಿಯಲ್ಲಿ ಲೇಡಿ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಆ ಫೈರ್ ಬ್ರ್ಯಾಂಡ್ ಅನ್ನುವಂತಹ ಲೇಬಲ್ಲೇ ನಿಮ್ಗೆ ಸ್ವಲ್ಪ ಮುಳುವಾಗ್ತಾ ಇದೆಯಾ? ರಾಜಕಾರಣದಲ್ಲಿ ಪರ ವಿರೋಧ ಇದೆಲ್ಲ ಸಹಜ. ಅದಕ್ಕೆ ಇದು ರಾಜಕಾರಣ ಅಂತಾರೆ. ರಾಜಕಾರಣ ಒಂದು ಮಠ ಅಲ್ಲ. ಯಾವುದೋ ಯಾರಿಗೆ ಆಸೆ ಇದೆ, ಯಾರು ಇಂಥವ್ರು ನಮಗೆ ಕಾಂಪಿಟೇಟರ್ ಅಂತ ಅನ್ಕೊಂತಾರೆ. ಸಹಜವಾಗಿ ರಾಜಕಾರಣದಲ್ಲಿ ಅಂಥವರ ಬಗ್ಗೆ ಭಯ ಇರುವಂಥದ್ದು, ವಿರೋಧ ಇರುವಂಥದ್ದು, ಪರ ಇರುವಂಥದ್ದು ಇದೆಲ್ಲ ಸಹಜವಾಗಿ ನಡೆದಿದೆ. ಆದರೆ ನಾನೊಬ್ಳು ಸಾಮಾನ್ಯ ಕಾರ್ಯಕರ್ತೆ ಮತ್ತು ಪೂರ್ಣವಾದಿಯಾಗಿ ಈ ಪಕ್ಷಕ್ಕೆ ಕಾರ್ಯಕರ್ತೆಯಾಗಿ ಬಂದಂಥವಳು. ರಾಜ್ಯದ ಜನ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರು ಪ್ರೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕೆಲಸವನ್ನು ಕೊಡುತ್ತೆ ಅದನ್ನು ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ಹೆಚ್ಚು ಸಮಯ ಕೊಟ್ಟು ಹೆಚ್ಚು ಶ್ರದ್ಧೆಯಿಂದ ಮಾಡ್ತೀನಿ. ಈ ಬಾರಿಯ ನನ್ನ ಗುರಿ ಒಂದೇ, ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಸ್ವಂತ ಕಾಲ ಮೇಲೆ ನಿಂತು ನಾವು ಸರ್ಕಾರವನ್ನ ರಚನೆ ಮಾಡಬೇಕು, ಇದು ನಮ್ಮ ಗುರಿ. ಶೋಭಾ ಕರಂದ್ಲಾಜೆ ಅವರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಅವರನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಉದ್ದೇಶ ಇದೆ. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರುವಂತದ್ದು ಬಿಜೆಪಿಯ ಕೆಲವು ನಾಯಕರಿಗೆ ಇಷ್ಟ ಇಲ್ಲ. ಇಲ್ಲಿ ಯಾರಿಗೆ ಇಷ್ಟ ಇರಲಿ, ಯಾರಿಗೆ ಇಷ್ಟ ಇಲ್ಲದಿರಲಿ, ಇಲ್ಲಿ ಎಲ್ಲರ ಇಷ್ಟದಂತೆ ನಮ್ದೊಂದು ರಾಷ್ಟ್ರೀಯ ಪಕ್ಷ, ಇದು ನಡೆಯೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಶೋಭಾ ಕರಂದ್ಲಾಜೆಯನ್ನು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ, ಅದನ್ನು ಮಾಡೇ ಮಾಡ್ತಾರೆ. ಅದಕ್ಕಾಗಿ ನಾನು ಯಾವುದನ್ನು ಅಪೇಕ್ಷೆ ಇಟ್ಕೊಂಡು ಇಲ್ಲಿ ಬಂದಿಲ್ಲ. ನನ್ನ ಗುರಿ ಒಂದೇ, ಕೇಂದ್ರದ ಮತ್ತು ರಾಜ್ಯದ ನಾಯಕರು ನನಗೆ ಈ ಬಾರಿ ಚುನಾವಣೆ ನಿರ್ವಹಣೆಯ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಶ್ರದ್ಧೆಯಿಂದ ನನ್ನ ಕರ್ತವ್ಯವನ್ನು ನಾನು ಮಾಡುವಂಥದ್ದು. ಫಲ ಅಪೇಕ್ಷೆಯ ಮೇಲೆ ನಾನು ಯಾವುದೇ ನಂಬಿಕೆಯನ್ನು ಇಟ್ಟಿಲ್ಲ. ಯಾಕಂದ್ರೆ ನಾನು ದೇವರ ಭಕ್ತೆ. ಅದಕ್ಕಾಗಿ ಕಾಯಕ ಮಾಡೋದಕ್ಕೆ ಮಾತ್ರ ನಂದು ಕೆಲಸ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ದಾರೆ. ಅದಕ್ಕಾಗಿ ಅದು ಮಾತ್ರ ನನ್ನ ಕೆಲಸ. ಆ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ತೀನಿ. ಶೋಭಾ ಕರಂದ್ಲಾಜೆ ಅವರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ, ನಿಷ್ಠಾವಂತ ನಾಯಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಯಾರ ಆಕ್ಷೇಪವೂ ಇಲ್ಲ. ಆದ್ರೆ ಅವರನ್ನ ರಾಜಕಾರಣಕ್ಕೆ ತರುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋ ಮಾತುಗಳಿತ್ತು. ಯಶವಂತಪುರ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನೋ ಮಾತು ಕೂಡ ಇತ್ತು. ಆದ್ರೆ ಅಲ್ಲಿ ಯಾಕೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ನಲ್ಲಿ ಬ್ರೇಕ್ ಬಿತ್ತ ಅಂತ. ಇಲ್ಲ, ಅದೆಲ್ಲವೂ ಕೂಡ ಸುಳ್ಳು ಮತ್ತು ಊಹಾಪೋಹಗಳು. ನಾನೇ ಬಹಳ ಹಿಂದೆನೆ ಕೇಂದ್ರದ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ತಿಳಿಸಿದೆ, ನಾನು ಯಾವುದೇ ಕಾರಣಕ್ಕೆ ಯಶವಂತಪುರದಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ನನಗೆ ಇನ್ನೂ ಲೋಕಸಭೆಯ ಅವಧಿ 1 ವರ್ಷ ಇದೆ. ಅದಕ್ಕಾಗಿ 1 ವರ್ಷ ಇರುವಂತಹ ಸಂದರ್ಭದಲ್ಲಿ ಕೇವಲ 6 ತಿಂಗಳ ಸಲುವಾಗಿ ಲೋಕಸಭೆಗೆ ಬೈ ಎಲೆಕ್ಷನ್ ನಡೆಸುವಂಥದ್ದು
ದೇಶದ ಹಿತದೃಷ್ಟಿಯಿಂದ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಸರಿ ಇಲ್ಲ. ಆ ಕಾರಣಕ್ಕಾಗಿ ನಾನು ಯಾವುದೇ ಕಾರಣಕ್ಕಾಗಿ ಬೈ ಎಲೆಕ್ಷನ್ ಮಾಡಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿ. ಬಿಜೆಪಿ 150 ಸೀಟಿನ ಗುರಿ ಇಟ್ಕೊಂಡು ಮಿಷನ್ 150 ಅನ್ನೋ ಹೆಸರಿನಲ್ಲಿ ಮುನ್ನುಗ್ತಾ ಇದೆ. ಆದರೆ ಯಶವಂತಪುರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ರೆ ಗೆಲ್ತಿದ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೆ ಯಾಕೆ ಹಾಗಾದ್ರೆ ಬ್ರೇಕ್ ಬಿತ್ತು ಅಂತ? ಯಶವಂತಪುರದಲ್ಲಿ ಈಗಲೂ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಅದರ ಮೇಲೆ ಕೂಡ ಯಡಿಯೂರಪ್ಪನವರು 150 ಮಿಷನ್ ಅನ್ನ ತಲುಪುವಂತ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಮಾತ್ರ ಅಲ್ಲ, ಬಹುಮತದ ಆಧಾರದಲ್ಲಿ ಸರ್ಕಾರ ರಚನೆ ಮಾಡಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡ್ತೀವಿ. ಅದಕ್ಕಾಗಿ ಏನೇನು ಕೆಲಸ ಮಾಡ್ಬೇಕು ಅದೆಲ್ಲವನ್ನ ನಾವು ಮಾಡ್ತಾ ಇದ್ದೀವಿ. ಜಗ್ಗೇಶ್ ಅವರ ಹೆಸರೇ ಇರಲಿಲ್ಲ ಯಶವಂತಪುರ ಕ್ಷೇತ್ರದಲ್ಲಿ. ಅಲ್ಲಿ ರುದ್ರೇಶ್ ಅವರು ಇಲ್ಲ ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಅಂತ ಇತ್ತು. ಕೊನೆಯ ಕ್ಷಣದಲ್ಲಿ ರುದ್ರೇಶ್ ಅವರು ಬೇಡ, ನಮಗೆ 150 ಸೀಟ್ ಗೆಲ್ಲಲೇಬೇಕು, ಕನಿಷ್ಠ 130 ಆದ್ರೂ ನಾವು ಗೆಲ್ಲಬೇಕು ಅನ್ನೋ ಪ್ಲಾನ್ ಬಿಜೆಪಿಯ ಅಂತರಂಗದಲ್ಲಿ ಕೆಲಸ ನಡೀತಾ ಇತ್ತು. ಆದ್ರೆ ಅಷ್ಟೆಲ್ಲ ಆದ್ರೂ ಕೂಡ ಶೋಭಾ ಕರಂದ್ಲಾಜೆ ಅವರನ್ನ ಕೊನೆ ಗಳಿಗೆಯಲ್ಲಿ ಯಡಿಯೂರಪ್ಪನವರೇ ಹೇಳಿದ್ರು ಇನ್ನೂ ಕೂಡ ಚರ್ಚೆ ನಡೀತಾ ಇದೆ, ಯಾವುದು ಅಂತಿಮ ಆಗಿಲ್ಲ ಅಂತ ಹೇಳಿ. ಆದ್ರೆ ಯಾವಾಗ ಶೋಭಾ ಹೆಸರು ಯಡಿಯೂರಪ್ಪನವರು ಪ್ರಸ್ತಾಪ ಮಾಡಿದ್ರೋ ಅಲ್ಲಿಗೆ ಇದಕ್ಕಿದ್ದ ಹಾಗೆ ಕೆಲವು ನಾಯಕರು ಆಕ್ಟಿವ್ ಆಗಿಬಿಡ್ತಾರೆ, ದೆಹಲಿಯಲ್ಲಿ ಹೋಗಿ ತಮ್ಮ ಒಳ ರಾಜಕೀಯಗಳನ್ನ ಶುರು ಮಾಡ್ತಾರೆ. ನಂಗೆ ಇದು ಯಾವುದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಆದ್ರೆ ಇದು ಯಾವುದು ಸತ್ಯ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ನಾನೇ 1 ತಿಂಗಳ ಹಿಂದೆನೆ ಕೇಂದ್ರದ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ರಾಜ್ಯದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ. ನಮ್ಮ ಮಿಷನ್ ಅನ್ನು ಮುಟ್ಟೋದಕ್ಕೆ ಏನು ಕೆಲಸ ಕೊಡ್ತೀರಾ ಆ ಕೆಲಸವನ್ನು ನಾನು ಮಾಡ್ತೀನಿ. ಅತ್ಯಂತ ಪ್ರಾಮಾಣಿಕವಾಗಿ ಈ ಆಫೀಸಲ್ಲಿ ಕೂತ್ಕೊಂಡು ಕೂಡ ಕೆಲಸ ಮಾಡ್ತೀನಿ. ಚುನಾವಣೆ ನಿರ್ವಹಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡ್ತೀವಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಈ ಚುನಾವಣಾ ನಿರ್ವಹಣೆಯನ್ನು ಹೆಚ್ಚೆಚ್ಚಾಗಿ ಅರವಿಂದ್ ಲಿಂಬಾವಳಿ ಮಾಡ್ತಾ ಇದ್ರು. ಆದ್ರೆ ಈ ಸರಿ ಅವರು ಮಹದೇವಪುರದಲ್ಲಿ ಆಚೆ ಬರದ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಕೆಲಸವನ್ನ ನಾನು ಕಾರ್ಯಾಲಯದಲ್ಲಿ ಕೂತು ಮಾಡ್ತೀನಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿ. ಶೋಭಾ ಕರಂದ್ಲಾಜೆ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಏನ್ ಕೆಲಸ ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತಿದ್ದಾರೆ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ. ಆದ್ರೆ ಟಿಕೆಟ್ ಸಿಗದೆ ಇರೋ ವಿಚಾರಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಬೇಸರ ಇದೆಯೋ ಇಲ್ವೋ? ಟಿಕೆಟ್ ನಾನೇ ಕೇಳಿಲ್ಲ ಅಂತ ಅಂದಾಗ ಸಿಗದೇ ಇರುವ ಪ್ರಶ್ನೆ ಅಲ್ಲಿ ಬರುತ್ತೆ. ಇದೆಲ್ಲವೂ ಕೂಡ ಸುಳ್ಳು. ಯಶವಂತಪುರದ ಕಾರ್ಯಕರ್ತರು ನನ್ನನ್ನು ಅಪೇಕ್ಷೆ ಪಟ್ಟಿದ್ರು, ಜನ ನನ್ನನ್ನು ಅಪೇಕ್ಷೆ ಪಟ್ಟಿದ್ರು. ಯಶವಂತಪುರದವರು ಕೊನೆಯ ದಿನದ ತನಕ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅವರಿಗೂ ನಾನು ಸ್ಪಷ್ಟವಾಗಿ ಹೇಳಿದೆ, ಖಂಡಿತ ನಾನು ಬರುವಂತದ್ದು ಆಗೋದಿಲ್ಲ. ನೀವು ಬೇರೆ ಅಭ್ಯರ್ಥಿಗಳನ್ನ ಯಾರನ್ನಾದ್ರೂ ಹುಡುಕಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿಕೊಳ್ಳಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಅದಕ್ಕಾಗಿ ನಂಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಖಂಡಿತವಾಗಿ ಸುಳ್ಳು. ಇದೇ ಲೋಕಸಭಾ ಸದಸ್ಯರು ಹೆಚ್ಚು ಸ್ಪರ್ಧೆ ಮಾಡಬಾರದು ಮತ್ತು ಬೈ ಎಲೆಕ್ಷನ್ಗೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಒಂದು ಸಾಮೂಹಿಕವಾದಂತ ನಿರ್ಧಾರ. ಸಂಸದರಿಗೆ ಯಾರಿಗೂ ಟಿಕೆಟ್ ಇಲ್ಲ ಅಂತ ಹೇಳಿ ಮೊದಲೇ ಹೇಳಿದ್ರು. ಅಷ್ಟಾದ್ರೂ ಕೂಡ ಶ್ರೀರಾಮುಲು ಅವರಿಗೆ 2 ಕಡೆ ಟಿಕೆಟ್ ಸಿಗುತ್ತೆ ಪಕ್ಷದಲ್ಲಿ. ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕಾರ್ಯಕರ್ತರ ಅಪೇಕ್ಷೆ ಶುರುವಾಗುತ್ತೆ. ಕಾರ್ಯಕರ್ತರ ಒತ್ತಾಯದ ಮೇಲೆಗೆ ಚರ್ಚೆ ಕೂಡ ಆಗುತ್ತೆ ಪಕ್ಷದ ಸಭೆಗಳಲ್ಲಿ. ಆದ್ರೆ ಕೊನೆ ಗಳಿಗೆಯಲ್ಲಿ ಈ ಕೈತಪ್ಪಿರೋ ಹಿನ್ನೆಲೆಯಲ್ಲಿ ಶೋಭಾ ಅವರು ಎಲ್ಲ ಕಡೆ ಒಂದ್ ಕಡೆಗೆ ಸೈಲೆಂಟ್ ಆದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಊಹಾಪೋಹ, ಸುಳ್ಳು ಸುದ್ದಿಗಳನ್ನ ವಿರೋಧ ಪಕ್ಷದವರು ಅಥವಾ ನೀವು ಯಾರಾದ್ರೂ ಹಬ್ಬಿಸ್ತಾ ಇರ್ಬೋದು. ಅತ್ಯಂತ ದಿನದ 20 ಗಂಟೆ ನಾನು ಪಕ್ಷಕ್ಕಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ರಾತ್ರಿ 1 ಗಂಟೆ ತನಕ ಇದೇ ಸ್ಟೇಟ್ ಆಫೀಸಲ್ಲಿ ನಾನು ಇರ್ತೀನಿ. ಯಾರು ಬಂದು ಬೇಕಾದ್ರೂ ನೋಡ್ಬೋದು. ರಾತ್ರಿ 12 ಗಂಟೆ 1 ಗಂಟೆ ತನಕ ಇದೇ ಆಫೀಸಲ್ಲಿ ಕೂತು ನಾನು ಮಾತಾಡ್ತಾ ಇದ್ದೀನಿ. ಇದೇ ಆಫೀಸಲ್ಲಿ ಕೂತು ಚುನಾವಣೆ ನಿರ್ವಹಣೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡ್ತಾ ಇದ್ದೀನಿ. ಈ ಎಲ್ಲ ಸುಳ್ಳುಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಈ ಸುಳ್ಳನ್ನ ಕಾರ್ಯಾಲಯಕ್ಕೆ ಬಂದು ಯಾರಾದ್ರೂ ನೋಡಬಹುದು. ಅಲ್ಲ, ಕಾರ್ಯಕರ್ತರ ಅಭಿಲಾಷೆ ಹಂಗಾರೆ ಎಲ್ಲ ಒಂದ್ ಕಡೆ ಮಣಪಾಲಾಗ್ಲಿಲ್ವಾ ಹಾಗಾದ್ರೆ? ಯಾಕಂದ್ರೆ ನಿಮ್ಗೂ ಗೊತ್ತಿರೋ ಹಾಗೆ, ಯಡಿಯೂರಪ್ಪನವ್ರಿಗೂ ಗೊತ್ತಿರೋ ಹಾಗೆ, ಶೋಭಾ ಅವರು ರಾಜಕಾರಣಕ್ಕೆ ಬಂದ್ರೆ ಮತ್ತಷ್ಟು ಹುರುಪು ಬರುತ್ತೆ ಅನ್ನೋ ಕಾರ್ಯಕರ್ತ ಒಂದು ಅಭಿಪ್ರಾಯ ನಿಮ್ಮ ಕಾರ್ಯಕರ್ತರಲ್ಲೇ ಇತ್ತು. ನಾನು ರಾಜ್ಯ ಬಿಟ್ಟು ಎಲ್ಲೂ ಓಡೋಗಿಲ್ಲ, ರಾಜ್ಯದಲ್ಲೇ ಇದ್ದೀನಿ, ರಾಜ್ಯದಲ್ಲೇ ಕೂತು ಕೆಲಸ ಮಾಡ್ತೀನಿ. ರಾಜ್ಯದ ಬಿಜೆಪಿ ಕಾರ್ಯಾಲಯದಲ್ಲೇ ಕೂತು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಯಾರು ನಿರಾಶರಾಗಬೇಕಾದಂತ ಅಗತ್ಯ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಮತ್ತು ಈ ಚುನಾವಣೆಯ ಕೆಲಸ ಮಾಡೋದಕ್ಕೆ 2019ರ ಚುನಾವಣೆಯ ಕೆಲಸ ಮಾಡೋದಕ್ಕೆ ಏನೇನು ಶಕ್ತಿ ಹಾಕಬೇಕೋ ಆ ಎಲ್ಲ ಶಕ್ತಿಯನ್ನ ಮತ್ತು ಯುಕ್ತಿಯನ್ನ ನಾನು ಹಾಕ್ತೀನಿ. ಒಂದು ಕಡೆನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಎಲ್ಲರೂ ಕೂಡ ಹರಿಬೀಳುತ್ತಿದೆ. ಆದರೆ ಎಲ್ಲವೂ ಒಂದು ಕಡೆಗೆ ಬಿಜೆಪಿ ಸಿದ್ದರಾಮಯ್ಯನವರನ್ನ ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಹಿಂದೆ ಉಳಿತು ಅನ್ಸೋದಿಲ್ವಾ? ಖಂಡಿತವಾಗಿ ಇಲ್ಲ. ಸಿದ್ದರಾಮಯ್ಯನವರು ಅವರಿಗೆ ಸ್ವಂತ ಕ್ಷೇತ್ರವನ್ನ ಕಳ್ಕೊಂಡಿದ್ದಾರೆ. ನಿಂತ ನೆಲೆ ಕುಸಿತಾ ಇದೆ, ನಿಂತ ನೆಲೆ ಅದರ್ತಾ ಇದೆ ಅವರಿಗೆ. ಅದಕ್ಕಾಗಿ ವರ್ಣ ಬಿಟ್ಟರು, ಚಾಮುಂಡೇಶ್ವರಿ ಬಂದ್ರು. ಚಾಮುಂಡೇಶ್ವರಿಯಲ್ಲಿ ಭಯ ಶುರುವಾಯಿತು, ಅದಕ್ಕಾಗಿ ಬಾದಾಮಿ ಓಡೋಗಿದ್ದಾರೆ. ಈ 2 ಕ್ಷೇತ್ರದಲ್ಲಿ ಅವರು ಅತ್ಯಂತ ಹೀನಾಯವಾಗಿ ಸೋಲ್ತಾರೆ ಅನ್ನುವಂಥದ್ದನ್ನ ಜನ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ವಿಶ್ವಾಸ ಇದೆ, ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಬಾರಿ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗುತ್ತೆ. ಈ ರಾಜ್ಯದ ಜನ ಜಾತಿ ಮತ ಭೇದ ಎಲ್ಲವನ್ನ ಬಿಟ್ಟು ಯಡಿಯೂರಪ್ಪನವರ ಕೈ ಹಿಡಿತಾರೆ. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟು ಅಹಿಂದದ ಹೆಸರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೂ ಅವರೆಲ್ಲರಿಗೂ ಕೂಡ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ರೈತರಿಗೆ ಅನ್ಯಾಯ ಮಾಡಿದ್ದಾರೆ, ಜನಕ್ಕೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಯಾವುದೋ ಒಂದು ಕೋಮವನ್ನ ಓಲೈಕೆ ಮಾಡೋದಕ್ಕಾಗಿ
ಜನಹಿತವನ್ನು ಮರೆತು ಅವರು ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಚಾಮುಂಡೇಶ್ವರಿಯಲ್ಲೂ ಜನ ಅವರನ್ನು ಸೋಲಿಸ್ತಾರೆ, ಬದಾಮಿಯಲ್ಲೂ ಜನ ಅವರನ್ನು ಸೋಲಿಸ್ತಾರೆ. ಸರಿಯಾದ ಪಾಠವನ್ನು ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿಯಲ್ಲಿ ಅಥವಾ ವರ್ಣಾದಲ್ಲಿ ಅಥವಾ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಲೇಬೇಕು ಅನ್ನುವಂಥದ್ದು ಬಿಜೆಪಿ ಎಲ್ಲ ನಾಯಕರ ನಿಮ್ಮ ಉದ್ದೇಶ. ಆದ್ರೆ ವರ್ಣಾ ಕ್ಷೇತ್ರದಲ್ಲಿ ಹಂಗಾರೆ ಬಿಜೆಪಿ ನಾಯಕರು ಕಾರ್ಯಕರ್ತರಿಗೆ ಅನ್ಯಾಯ ಮಾಡ್ಲಿಲ್ವಾ? ಯಾಕೆಂದ್ರೆ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಸಮರ್ಥವಾಗಿ ಎದುರಿಸ್ತೀನಿ ಅಂತ ಹೊರಟಿದ್ದಂತಹ ವಿಜಯೇಂದ್ರ ಅವರನ್ನ ಬ್ರೇಕ್ ಹಾಕಿ ನಿಲ್ಸಿದ್ ಯಾಕೆ? ಅವ್ರಿಗೆ ಯಾಕೆ ಟಿಕೆಟ್? ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಾಯಕರ ತೀರ್ಮಾನ. ಇದರ ಬಗ್ಗೆ ನಾನು ಜಾಸ್ತಿ ಚರ್ಚೆಗೆ ಹೋಗುದಿಲ್ಲ. ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 100-150 ಕ್ಷೇತ್ರಗಳಿಗೆ ಓಡಾಡಬೇಕು, ಹೆಚ್ಚು ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಅವರು ಪ್ರಯತ್ನ ಮಾಡಬೇಕು. ಯಡಿಯೂರಪ್ಪನವರಿಗೆ ಇವತ್ತು ಇಡೀ ರಾಜ್ಯದ 224 ಜನ ಅಭ್ಯರ್ಥಿಗಳು ಅಪೇಕ್ಷೆ ಪಡ್ತಾ ಇದ್ದಾರೆ ಯಡಿಯೂರಪ್ಪನವರು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಅವರು ಹೆಚ್ಚು ಸಮಯವನ್ನು ಬೇರೆ ಕ್ಷೇತ್ರಕ್ಕೆ ಕೊಡಬೇಕನ್ನುವಂಥದ್ದು ಪಕ್ಷದ ಉದ್ದೇಶ ಆಗಿತ್ತು. ಒಂದು ಸ್ಟ್ರಾಟಜಿಯ ಭಾಗವಾಗಿ ಇವತ್ತು ಆ ರೀತಿಯ ನಿರ್ಧಾರ ಆಗಿರ್ಬೋದು. ಇದರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗುದಿಲ್ಲ. ಮೇಡಮ್, ನಾನೀಗ ವರ್ಣಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೆ. ವರ್ಣಾ ಕ್ಷೇತ್ರದಲ್ಲಿ ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿಸೋದ್ರ ಜೊತೆನಲ್ಲೇನೆ ಶೋಭಾ ಕರಂದ್ಲಾಜೆ ಅವರ ಸ್ಪೀಡ್ಗೆ ಬ್ರೇಕ್ ಹಾಕುವಂತ ಕೆಲಸ ಕೂಡ ಆಯ್ತಾ ಅಂತ? ಇದು ಎಲ್ಲವೂ ಕೂಡ ಅನವಶ್ಯಕವಾಗಿ ನಡೀತಾ ಇರುವಂತ ಚರ್ಚೆಗಳು. ಇದಕ್ಕೆ ಯಾವುದೇ ಕಾಂಗ್ರೆಸ್ನವರು ಕೂಡ ಇದೇ ಮಾತನ್ನೇ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕಾಂಗ್ರೆಸ್ ಅವರಿಗೆ ಅದೇ ಬೇಕು. ಯಾವುದೋ ಭಾರತೀಯ ಜನತಾ ಪಾರ್ಟಿಗೆ ಡ್ಯಾಮೇಜ್ ಮಾಡಬಹುದು, ಜನರ ಮನಸ್ಸಲ್ಲಿ ಸಂಶಯ ಮೂಡಿಸಬಹುದು, ಇದನ್ನೇ ಕಾಂಗ್ರೆಸ್ ಅವರು ಮಾಡ್ತಾ ಇರೋದು. ಯಾಕಂದ್ರೆ ಕಾಂಗ್ರೆಸ್ ಅವರು ಅಭಿವೃದ್ಧಿಯ ಆಧಾರದಲ್ಲಿ ಓಟ್ ಕೇಳುವಂತ ಶಕ್ತಿಯನ್ನ ಮತ್ತು ತಾಕತ್ತನ್ನು ಉಳಿಸಿಕೊಂಡಿಲ್ಲ. ಷಡ್ಯಂತ್ರ ಮಾಡಿ, ಒಡೆದ ಆಳಿ, ಜಾತಿಗಳಲ್ಲಿ ವಿರೋಧ ತಂದು, ಧರ್ಮವನ್ನು ಒಡೆದು, ಜನರ ಮನಸ್ಸುಗಳನ್ನು ಹೊಡೆದು, ಬಿಜೆಪಿ ಬಗ್ಗೆ ಅಪಪ್ರಚಾರ ಮಾಡಿ ನಾವು ಓಟನ್ನ ತಗೊಂತೀವಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಅವರಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಒಂದು ಷಡ್ಯಂತ್ರ, ಪಿತೂರಿ. ಇದು ಯಾವುದರಲ್ಲಿ ಕೂಡ ಸತ್ಯ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಬಹಳ ಸ್ಪಷ್ಟ ಇದ್ದಾರೆ. ಈ ಬಾರಿ ಯಡಿಯೂರಪ್ಪನವರನ್ನ ಸ್ವಂತ ಶಕ್ತಿಯ ಆಧಾರದಲ್ಲಿ ಮುಖ್ಯಮಂತ್ರಿ ಮಾಡಬೇಕು. 5 ವರ್ಷಗಳ ಕಾಲ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಕಾರ್ಯಕರ್ತರು ಕೂಡ ಅಲ್ಲಿ ರೊಚ್ಚಿಗೆದ್ದಿದ್ದಾರೆ. ನಿಮ್ಮ ಕಾರ್ಯಕರ್ತರಿಗೆ ರೊಚ್ಚಿಗೆದ್ದಿದ್ದಾರೆ. ಯಡಿಯೂರಪ್ಪನವರು ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ಅಲ್ಲಿ ಚೇರ್ಗಳನ್ನು ಮುರಿದು ಹಾಕ್ತಾರೆ. ಅಲ್ಲ, ಸಹಜವಾಗಿ ಒಂದು ಅವರು ವಿಜಯೇಂದ್ರನನ್ನ ಅಭ್ಯರ್ಥಿ ಆಗ್ತಾರೆ ಅಂತ ಬಯಸಿದ್ರು. ಯಾವಾಗ ಆಗಲ್ಲ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು, ಅವರಿಗೆ ಒಂದ್ ಸ್ವಲ್ಪ ನೋವಾಗಿದೆ, ಸಿಟ್ಟು ಬಂದಿದೆ, ನಿರಾಶೆ ಆಗಿದೆ. ಯಾಕಂದ್ರೆ ಅವರು ಡಾಕ್ಟರ್ ಯತೀಂದ್ರ ಅಂತವರನ್ನ ಫೇಸ್ ಮಾಡಬೇಕು. ಈ ಬಾರಿ ಸಿದ್ದರಾಮಯ್ಯನವರನ್ನ ವರ್ಣದಿಂದಲೂ ಓಡಿಸಬೇಕು ಅನ್ನುವಂಥ ತೀರ್ಮಾನವನ್ನ ಕಾರ್ಯಕರ್ತರು ಮಾಡಿದ್ರು. ಅದಕ್ಕಾಗಿ ನಂಗೆ ಅನ್ಸುತ್ತೆ ಆ ಕಾರಣಕ್ಕಾಗಿ ಅವರಿಗೆಲ್ಲ ನೋವಾಗಿರ್ಬೋದು. ಮತ್ತೆ ಬರುವಂತ ದಿನದಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ವರ್ಣದಲ್ಲಿ ಯತೀಂದ್ರ ಅವರನ್ನು ಓಡಿಸುವಂತ ಪ್ರಯತ್ನಕ್ಕೆ ಎಲ್ಲ ಒಂದ್ ಕಡೆ ನಿಮ್ಮ ಕಾರ್ಯಕರ್ತರೇ ಕೂಡ ಅಥವಾ ನಿಮ್ಮ ನಾಯಕರೇ ಸಪೋರ್ಟ್ ಕೊಟ್ರ ಅಂತ? ಅಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಒಂದ್ ಕಡೆಗೆ ಹಿಂದಿಕ್ಸೋ ಪ್ರಯತ್ನಕ್ಕೆ ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿಸುವಂತ ಪ್ರಯತ್ನ ನಿಮ್ಮ ಕಾರ್ಯಕರ್ತರ ಅಥವಾ ನಾಯಕರಿಂದಾನೇ ಆಯ್ತು ಅನ್ನುವಂತ ಮಾತುಗಳು ಕೂಡ ಖಂಡಿತ ಯಾವುದು ಸತ್ಯ ಅಲ್ಲ. ಇದೆಲ್ಲವೂ ಕೂಡ ಸುಳ್ಳು ಇದೆ. ಇದರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ನೋವುಗಳನ್ನ ಕೆದಕಿದಷ್ಟು ಮತ್ತು ನೋವಾಗುತ್ತೆ, ಮತ್ತು ಕಾಂಗ್ರೆಸ್ ಅವರಿಗೆ ಇದರಿಂದ ಲಾಭ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರು ಆ ಮಾನಸಿಕವಾಗಿ ಆ ಭಾವನೆಯಿಂದ ಹೊರಬರಬೇಕು. ನಮ್ಮೆಲ್ಲರ ಗುರಿ ಇರುವಂಥದ್ದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡುವಂಥದ್ದು, ಯಡಿಯೂರಪ್ಪನವರಿಗೆ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸುವಂಥದ್ದು, ರಾಜ್ಯದಲ್ಲಿ ಈ ರೀತಿಯ ಯಾವುದೇ ನೋವಿನ ಭಾವನೆ ಇರದಂತೆ ನಾವು ನೋಡ್ಕೊಳ್ಳುವಂಥದ್ದು. ಯಾಕೆಂದ್ರೆ ಯಡಿಯೂರಪ್ಪನವರಿಗೆ ಇದು ಕೊನೆ ಇಲೆಕ್ಷನ್ ಅಂತ ಹೇಳಿ ಯಡಿಯೂರಪ್ಪನವರು ಸ್ವತಃ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಕೊನೆ ಇಲೆಕ್ಷನ್ ಅಲ್ಲಿ ಅವರು ಗೆದ್ದು ಅವರು ಸ್ವಂತ ಕಾಲ ಮೇಲೆ ನಿಂತು ಮುಖ್ಯಮಂತ್ರಿಯಾಗಿ ಅವರ ಸೇವೆಯನ್ನ 5 ವರ್ಷಗಳ ಕಾಲ ರಾಜ್ಯಕ್ಕೆ ಕೊಡುವಂತದ್ದು ನಮಗೆ ಬಹಳ ಮುಖ್ಯವಾಗಿದೆ. ಆ ಗುರಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಕೊನೆ ಗಳಿಗೆಯಲ್ಲಿ ಎಲ್ಲ ಇದುವರೆಗೂ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಅನ್ನುವಂತ ಮಾತುಗಳು ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ರು. ಯಾಕಂದ್ರೆ ಯಡಿಯೂರಪ್ಪನವ್ರ ಮುಂದೆ ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಆದ್ರೆ ಈಗ ಕೊನೆ ಗಳಿಗೆಯಲ್ಲಿ ಒಂದ್ ಕಡೆಗೆ ಅನಂತಕುಮಾರ್ ಹೆಗಡೆ ಅವರನ್ನ ಮುಂದೆ ಬಿಡುವಂತ ಪ್ರಯತ್ನ ನಡೀತಾ ಇದೆಯಾ ಸದ್ದಿಲ್ಲದೆ? ಯಡಿಯೂರಪ್ಪನವರು ಕೂಡ ಪದೇ ನಾನೇ ಮುಖ್ಯಮಂತ್ರಿ ಅನ್ನೋ ಪದ ಹೇಳ್ತಿದ್ದಾರೆ. ಸೊ ಈಗ ಎಲ್ಲವನ್ನು ನೋಡಿದ್ರೆ ಅಂದ್ರೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಒಂದು ಆತಂಕ ಇದೆಯಾ ಅಂತ? ಖಂಡಿತವಾಗಿ ಇಲ್ಲ. ಕೇಂದ್ರದ ನಾಯಕರು 10 ಬಾರಿ ಸ್ಪಷ್ಟ ಮಾಡಿದ್ದಾರೆ, ಯಡಿಯೂರಪ್ಪನವರು ನಮ್ಮ ನಾಯಕರು, ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ಮತ್ತೆ ಅದರಿಂದ ಹಿಂದೆ ಹೋಗುವಂತ ಕೆಲಸವನ್ನ ಯಾವುದೇ ನಮ್ಮ ರಾಷ್ಟ್ರೀಯ ನಾಯಕರು ಮಾಡೋದಿಲ್ಲ. ಇದೊಂದು ರಾಷ್ಟ್ರೀಯ ಪಕ್ಷ. ಹೆಸರು ಯಾವುದೋ ಮಾತು ಕೊಟ್ರೆ ಅದಕ್ಕೆ ಬದ್ಧತೆ ಇರುವಂತ ಒಂದು ಪಕ್ಷ. ಆ ರೀತಿಯ ಬದ್ಧತೆ ಇರುವಂತ ನಾಯಕರು ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು. ಆ ರೀತಿಯ ಒಂದು ಊಹಾಪೋಹಗಳನ್ನು ಹರಡಿಸ್ತಾ ಇರುವಂತ ಕಾಂಗ್ರೆಸ್ಸಿನವರು ನಮ್ಮ ವಿರೋಧಿಗಳು. ಇದು ಯಾವುದಕ್ಕೂ ಜನ ಕಿವಿ ಕೊಡಬಾರ್ದು ಮತ್ತು ಬೆಲೆ ಕೊಡಬಾರ್ದು ಅನ್ನುವಂಥ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಇದರ ಜೊತೆನಲ್ಲಿ ಲಿಂಗಾಯತರು ಕೂಡ ಅಸಮಾಧಾನ ಆಗಿದ್ದಾರೆ ಯಡಿಯೂರಪ್ಪನವರು ವಿಚಾರದಲ್ಲಿ, ಅಥವಾ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕಂದ್ರೆ ಮಹಾದೇವ ಪ್ರಸಾದ್ ಅವರು ಮೈಸೂರು ಭಾಗದ ಲಿಂಗಾಯತ ಪ್ರಮುಖ ನಾಯಕರಾಗಿದ್ರು. ಆದ್ರೆ ಅಲ್ಲಿ ವಿಜೇಂದ್ರ ಅವರು ಕಾಲಿಟ್ಟ ತಕ್ಷಣ ವಿಜೇಂದ್ರ ಅವರು ಆ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂತ ಮಹದಾಸೆ ಲಿಂಗಾಯತರಲ್ಲಿತ್ತು. ಆದ್ರೆ ಯಾವಾಗ ಬಿಜೆಪಿ ಹೈಕಮಾಂಡ್ ಅಥವಾ ನಿಮ್ಮ ಪಕ್ಷದ ಕೆಲವು ನಾಯಕರು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡೋದನ್ನ ತಪ್ಪಿಸಿದ್ರು, ಅಲ್ಲಿಗೆ ಲಿಂಗಾಯತರಲ್ಲೂ ಕೂಡ ಅಸಮಾಧಾನ ಶುರುವಾಯಿತು. ಅಲ್ಲ, ಮುಖ್ಯವಾಗಿ ಇವತ್ತು ಲಿಂಗಾಯತರು ವೀರಶೈವರು ನೋಡ್ತಾ ಇರುವಂತದ್ದು ಯಡಿಯೂರಪ್ಪನವರನ್ನ. ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಇಚ್ಛೆ ಇದ್ರೆ ಖಂಡಿತ ಎಲ್ಲರೂ ಒಟ್ಟು ಸೇರಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ.
ಆ ವಿಶ್ವಾಸವನ್ನ ಯಡಿಯೂರಪ್ಪನವರು ಕೂಡ ವ್ಯಕ್ತ ಮಾಡಿದ್ದಾರೆ. ಯಾಕಂದ್ರೆ ನಮ್ಮೆಲ್ಲರಿಗೆ ಕೂಡ ಅದು ವಿಜಯೇಂದ್ರ ಇರ್ಬೋದು ಅಥವಾ ಶೋಭಾ ಕರಂದ್ಲಾಜೆ ಇರ್ಬೋದು ಅಥವಾ ಉಳಿದಂತೆ ಯಾವುದೇ ನಾಯಕರು ಇರ್ಬೋದು, ನಮ್ಮೆಲ್ಲರಿಗೆ ಕೂಡ ಇನ್ನು ಬಹಳ ವರ್ಷಗಳ ರಾಜಕೀಯ ಭವಿಷ್ಯ ಇದೆ. ಆದ್ರೆ ಯಡಿಯೂರಪ್ಪನವರಿಗೆ ಈ ಬಾರಿ ಅವರು ಮುಖ್ಯಮಂತ್ರಿ ಆಗ್ಲೇಬೇಕಾದಂತ ಅನಿವಾರ್ಯತೆ ಮತ್ತು ಅಗತ್ಯತೆ ಕರ್ನಾಟಕ ರಾಜ್ಯಕ್ಕೆ ಇದೆ ಮತ್ತು ಪಕ್ಷಕ್ಕಿದೆ. ಆದ್ರೆ ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು, ಪಕ್ಷನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನೀವು ಸ್ಪೀಡಾಗಿ ಓಡಾಡ್ತಿದ್ದೀರಿ. ಒಂದ್ ಕಡೆಗೆ ಯಡಿಯೂರಪ್ಪನವರು ಓಡಾಡ್ತಿದ್ದಾರೆ. ಆದ್ರೆ ನೀವಿಬ್ಬರನ್ನ ಬಿಟ್ರೆ ಉಳಿದ ನಾಯಕರು ಎಲ್ಲಿ? ಹಾಗಾದ್ರೆ ಎಲ್ಲ ಒಂದ್ ರೀತಿ ಸೈಲೆಂಟ್ ಸೇನಾಧಿಪತಿಗಳಾಗ್ಬಿಟ್ರ ಅಂತ? ಖಂಡಿತವಾಗಿ ಇಲ್ಲ. ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಈಶ್ವರಪ್ಪನವರು ಎಲ್ಲೂ ಪ್ರಚಾರ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲ ಅವರವರ ಕ್ಷೇತ್ರಕ್ಕೆ ಅವರವರ ಅಭ್ಯರ್ಥಿಗಳಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮುಂದೆ ನಾಡಿದ್ದು 1ನೇ ತಾರೀಕಿಂದ ಎಲ್ಲ ನಾಯಕರಿಗೂ ಕೂಡ ರಾಜ್ಯದ ಪ್ರವಾಸ ಹಾಕಿದೆ. ಪ್ರವಾಸದ ಜವಾಬ್ದಾರಿಯನ್ನು ಕೂಡ ನಾವೇ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಯಾರ್ಯಾರಿಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಪ್ರವಾಸವನ್ನು ಹಾಕಿದೀವಿ. ಆ ಎಲ್ಲ ಪ್ರವಾಸಕ್ಕೆ ಇವತ್ತು ರಾಜ್ಯದ ನಾಯಕರು ಹೋಗ್ತಾರೆ. ಯಾರೊಬ್ರು ಕೂಡ ಇಲ್ಲಿ ಮಾತನಾಡ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಬಂದು ಇಲ್ಲಿ ಅಮಿತ್ ಶಾ ಮಾತಾಡ್ತಾರೆ, ಮೋದಿ ಮಾತಾಡ್ತಾರೆ ಬಿಟ್ರೆ, ಅದು ಬಿಟ್ರೆ ಜಾವಡೇಕರ್ ಇಲ್ಲಿ ಮಾತಾಡಬಹುದಂತದ್ದು ಅಥವಾ ಮುರಳೀಧರ್ ಮಾತಾಡಬೇಕು. ಅದು ಬಿಟ್ರೆ ಬಿಜೆಪಿ ನಾಯಕರು ಬಸವರಾಜ ಬೊಮ್ಮಾಯಿ ಆಗಿರ್ಲಿ, ಈಶ್ವರಪ್ಪನವರ್ ಆಗಿರ್ಲಿ ಅಥವಾ ಜಗದೀಶ್ ಶೆಟ್ಟರ್ ಆಗಿರ್ಲಿ, ಇಲ್ಲಿಯ ನಾಯಕರು ಯಾಕೆ ಎಲ್ಲಿ ಎಲ್ಲ ಕೂಡ ಸೈಲೆಂಟ್ ಆಗಿದ್ದು ಯಾಕೆ ಅಂತ? ಇಲ್ಲ, ಮುಖ್ಯವಾಗಿ ಅವರ ಅಭ್ಯರ್ಥಿಗಳಾಗಿದ್ದಾರೆ. ನೀವು ಯಾರ ಮೂರು ಜನರ ಹೆಸರು ಹೇಳಿದಿರಿ, ಜಗದೀಶ್ ಶೆಟ್ಟರ್, ಬಸವರಾಜ ಎಲ್ಲ ನಾಯಕರು ಕೂಡ ಅವರೆಲ್ಲರೂ ಕೂಡ ಅಭ್ಯರ್ಥಿಗಳು. ಆರ್ ಅಶೋಕ್ ಇರ್ಬೋದು, ಎಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದಾರೆ. ಅಭ್ಯರ್ಥಿಗಳಾಗಿ ಆರಂಭಿಕ ಕೆಲಸವನ್ನ ಅವರವರ ಕ್ಷೇತ್ರದಲ್ಲಿ ಮಾಡಲೇಬೇಕು. ಒಂದ್ಸರಿ ಕ್ಷೇತ್ರ ಗಟ್ಟಿಯಾಗಿದೆ, ಬೂತ್ ಸಮಿತಿ ಗಟ್ಟಿಯಾಗಿದೆ ಅಂತ ಅಂದ ಮೇಲೆ ಅವ್ರು ಬೇರೆ ಕಡೆ ಪ್ರವಾಸ ಹೋಗಕ್ಕೆ ಅವಕಾಶ ಇದೆ. ಅದಕ್ಕಾಗಿ ನಮ್ಮ ಪ್ರವಾಸ ಇನ್ನು ಮುಂದೆನೂ ಕೂಡ 15-16 ದಿನಗಳ ಕಾಲ ನಡೆಯುವಂತದ್ದಿದೆ. ಈ 15-16 ದಿನಗಳ ಪ್ರವಾಸದಲ್ಲಿ ಈಶ್ವರಪ್ಪನವರು, ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಅವರು, ಅನಂತಕುಮಾರ್ ಅವರು, ಸದಾನಂದ ಗೌಡರು, ರಮೇಶ್ ಜಿಗಜಿಣಗಿ ಅವರು, ಅನಂತಕುಮಾರ್ ಹೆಗಡೆ ಅವರು ಎಲ್ಲರೂ ಕೂಡ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ. ಯಡಿಯೂರಪ್ಪನವರು ಸ್ವತಃ 100-125 ಕ್ಷೇತ್ರಗಳಿಗೆ ತಾನು ಒಬ್ಬನೇ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಬರುವಂತವರಿದ್ದಾರೆ. ಅಮಿತ್ ಶಾ ಅವರು ಪ್ರವಾಸ ಮಾಡ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಪ್ರವಾಸ ಮಾಡ್ತಾರೆ, ನರೇಂದ್ರ ಮೋದಿ ಅವರ ಪ್ರವಾಸ 1ನೇ ತಾರೀಕಿಂದ ಆರಂಭ ಆಗುತ್ತೆ. ಈ ರೀತಿ ಕೇಂದ್ರದ ಮತ್ತು ರಾಜ್ಯದ ನಾಯಕರು ನಮ್ಮ ಪಕ್ಷವನ್ನ ಗೆಲ್ಲಿಸುವ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬಹುದು ಆ ಎಲ್ಲ ಪ್ರಯತ್ನವನ್ನ ಮಾಡುವವರಿದ್ದಾರೆ. ನಿಮ್ಮ ನಾಯಕರು ಯಡಿಯೂರಪ್ಪನವರು ನೀವು ಓಡಾಡ್ತಾ ಇದ್ದೀರಿ. ನಾನು ಇನ್ನೂ ಮತ್ತೆ ಕೇಳ್ತೀನಿ, ಎಲ್ಲೋ ಒಂದ್ ಕಡೆಗೆ ಜನಾರ್ದನ ರೆಡ್ಡಿ ಅವರನ್ನ ಮುಂದೆ ತಂದಿರುವ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಸೈಲೆಂಟ್ ಆದ್ರ? ಬಿಜೆಪಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಶುರುವಾಗಿದೆ ಇತ್ತೀಚೆಗೆ, ಅದು ಚುನಾವಣೆ ಹತ್ರ ಬಂದ ಸಂದರ್ಭದಲ್ಲಿ. ಆ ಸಮಸ್ಯೆಗಳೆಲ್ಲೂ ಕೂಡ ಬಿಜೆಪಿಗೆ ಬ್ಯಾಕ್ಟ್ರಾಪ್ ಆಗೋದಿಲ್ವಾ? ಖಂಡಿತವಾಗಿ ಇಲ್ಲ. ಜನಾರ್ದನ ರೆಡ್ಡಿ ಅವರು ಶ್ರೀರಾಮುಲು ಅತ್ಯಂತ ಆತ್ಮೀಯ ಸ್ನೇಹಿತರು. ಶ್ರೀರಾಮುಲುವನ್ನ ಗೆಲ್ಲಿಸಬೇಕನ್ನುವಂತ ಕಾರಣಕ್ಕಾಗಿ ಅವರು ಮೊಣಕಾಲ್ಮೂರಿಗೆ ಬಂದಿರಬಹುದು. ಆದ್ರೆ ಕೇಂದ್ರ ನಾಯಕರು ಜನಾರ್ದನ್ ರೆಡ್ಡಿ ಬಗ್ಗೆ ಇರುವಂತ ನಿಲುವನ್ನ ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ. ಅದಕ್ಕಾಗಿ ನಾನು ಇದರ ಬಗ್ಗೆ ಹೆಚ್ಚು ಚರ್ಚೆಗೆ ಹೋಗೋದಿಲ್ಲ. ಅಮಿತ್ ಶಾ ಬಿಜೆಪಿಗೂ ಮತ್ತೆ ಜನಾರ್ದನ್ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡುತ್ತಾರೆ. ಅದಾದ ಬೆನ್ನಲ್ಲೇನೆ ಜನಾರ್ದನ್ ರೆಡ್ಡಿ ನೇರವಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಎಲ್ಲ ಒಂದ್ ಕಡೆಗೆ ಹೈಕಮಾಂಡ್ ನ ಸಪೋರ್ಟ್ ಇದೆಯಾ ಅಥವಾ ಮೇಲ್ನೋಟಕ್ಕೆ ಮಾತ್ರ ಇದು ಸಪೋರ್ಟ್ ಇಲ್ಲ ಅನ್ನೋ ತರದಲ್ಲಿ ನಾಟಕ ಆಡ್ತಾ ಇರೋದು ಅಂತ? ಇಲ್ಲ, ನಂಗೆ ಇದರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಕೇಂದ್ರದ ನಾಯಕರು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೆ ನಾನು ಇದರ ಬಗ್ಗೆ ಸ್ಪಷ್ಟನೆಗೆ ಹೋಗೋದಿಲ್ಲ. ಅಲ್ಲ, ಯಾಕೆಂದ್ರೆ ಗೋಪಾಲ್ ಕೃಷ್ಣ ಅವರನ್ನ ಬಿಜೆಪಿಗೆ ಕರೆತರುವ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರೇ ಮುಂದೆ ನಿಂತು ಅವರನ್ನು ಪಕ್ಷಕ್ಕೆ ಕರೆತರ್ತಾರೆ. ಶ್ರೀರಾಮುಲು ಅವರ ಜೊತೆನಲ್ಲಿ ಈಗಾಗಲೇ ಏನು ಅಮಿತ್ ಶಾ ಅವರು ಇರ್ಬೋದು, ಮತ್ತೊಬ್ರು ಯಾರೇ ಬಂದ್ರು ಕೂಡ, ಬೇಡ ಅಂದ್ರೂ ಕೂಡ ಯಡಿಯೂರಪ್ಪನವ್ರ ಜೊತೆನಲ್ಲಿ ಅವರು ಬಹಿರಂಗವಾಗಿ ಗುರುತಿಸಿಕೊಳ್ತಾರೆ. ಶ್ರೀರಾಮುಲು ಜೊತೆಗಿನಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಹೈಕಮಾಂಡ್ ನಾಯಕರ ಹಂಗಾರೆ ಎಲ್ಲೋ ಒಂದ್ ಕಡೆಗೆ ರಾಜ್ಯ ನಾಯಕರನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲ ಆದ್ರ ಅಥವಾ ಹೈಕಮಾಂಡ್ ನಾಯಕರಿಗೂ ಕೂಡ ಸಪೋರ್ಟ್ ಕೊಡ್ತಿದ್ದಾರೆ ಜನಾರ್ದನ್ ರೆಡ್ಡಿಗೆ? ಇಲ್ಲ, ಈ ಅತ್ಯಂತ ಸೂಕ್ಷ್ಮ ವಿಚಾರ ಇದು. ಅದಕ್ಕಾಗಿ ನಾನು ಯಾವುದೇ ಕಮೆಂಟ್ಗೆ ಹೋಗೋದಿಲ್ಲ. ನಾ ಮತ್ತೆ ಹೇಳ್ತೀನಿ, ಹಾಗಾದ್ರೆ ಇದು ಜನಾರ್ದನ್ ರೆಡ್ಡಿ ವಿಚಾರ ಬಿಜೆಪಿಗೆ ಸಮಸ್ಯೆ ಆಗೋದಿಲ್ಲ? ಅಲ್ಲ, ಅವರು ಶ್ರೀರಾಮುಲುವನ್ನ ಗೆಲ್ಲಿಸಬೇಕು, ನನ್ನ ಗೆಳೆಯನನ್ನ ಗೆಲ್ಲಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಓಡಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚು ನಂಗೆ ಯಾವುದು ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಇನ್ನೂ ಕೂಡ ರಾಜ್ಯ ರಾಜಕಾರಣದಲ್ಲಿ ನಾನು ಕೆಲಸ ಮಾಡ್ತೀನಿ ಅಥವಾ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡೇ ಓಡಾಡ್ತಾ ಇದ್ದಾರೆ. ಶ್ರೀರಾಮುಲು ಜೊತೆನೆಲ್ಲ ಅವ್ರು ನಿಂತ್ರೆ ಪಕ್ಷಕ್ಕೆ ಅದರ ಮೇಲೆ ಎಫೆಕ್ಟ್ ಆಗೋದೇ ಇಲ್ವಾ? ಹಾಗಾದ್ರೆ ನಂಗೆ ಗೊತ್ತಿಲ್ಲ. ಇದರ ಬಗ್ಗೆ ಕೇಂದ್ರದವರು ನಿರ್ಧಾರ ಮಾಡ್ತಾರೆ. ಗಮನಿಸ್ತಿದ್ದಾರೆ, ಎಲ್ಲವನ್ನು ಗಮನಿಸ್ತಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ಶೋಭಾ ಕರಂದ್ಲಾಜೆ ವಿಚಾರಕ್ಕೆ ಬರ್ತೀನಿ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರು ಮಂಗಳೂರು ಭಾಗದಲ್ಲಿ ಬೆಂಕಿ ಹಚ್ಚಿದ್ದೇ ಮೊದಲು ಅವರು ಅನ್ನುವಂತಹ ಆರೋಪವನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಬೆಂಕಿ ಹಚ್ಚಿದಂತ ಈ ರಾಜ್ಯಕ್ಕೆ ಬೆಂಕಿ ಹಚ್ಚಿದಂತವರು ಕಾಂಗ್ರೆಸ್ ಅವರು. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD, SDPI ಇವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ಗೆ ಸಾಕಾರ ಮಾಡಬೇಕು ಅಂತ ಕೋರಿದವರು ಕಾಂಗ್ರೆಸ್ ಅವರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸ್ಗಳನ್ನ ಕ್ಯಾಬಿನೆಟ್ಗೆ ತಂದು ಅಪರಾಧಿಗಳನ್ನ ಬಿಡುಗಡೆ ಮಾಡಿದಂತವರು ಕಾಂಗ್ರೆಸ್ ಅವರು. ಅರಮನೆ ಮೈದಾನ ಮತ್ತು ಮಂಗಳೂರಲ್ಲಿ ಅವರಿಗೆ ದೊಡ್ಡ ಸಮಾವೇಶ ಮಾಡೋದಕ್ಕೆ ಅವಕಾಶ ಕೊಟ್ಟಂತವರು ಕಾಂಗ್ರೆಸ್ ಅವರು. ಕೊಲೆಗಾರರನ್ನ ರಕ್ಷಣೆ ಮಾಡಿದಂತವರು ಕಾಂಗ್ರೆಸ್ ಅವರು. ಈ ಕಾರಣಕ್ಕಾಗಿ ಇವತ್ತು ಕರಾವಳಿ ಭಾಗದ ನಮ್ಮ ಕಾರ್ಯಕರ್ತರ ಹಿತರಕ್ಷಣೆಯನ್ನು ನಾವು ಮಾಡಲೇಬೇಕಾದಂತ ಅನಿವಾರ್ಯತೆ ಇತ್ತು.
ಅದಕ್ಕಾಗಿ ಹೋರಾಟವನ್ನು ಮಾಡುವಂತ ಒಂದು ಪ್ರಯತ್ನವನ್ನ ಕರ್ತವ್ಯವನ್ನ ನಾವು ಮಾಡಿದೀವಿ. ಆದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲಿ ಮುಸ್ಲಿಮರು ಯಾರಾದ್ರೂ ಹತ್ಯೆ ಆದ್ರೆ ಅಥವಾ ಮುಸ್ಲಿಂ ಹೆಣಗಳು ಬಿದ್ದರೆ ಯಾಕೆ ಕಾಣೋದಿಲ್ಲ, ಬರೀ ಕೇವಲ ಹಿಂದೂಗಳ ಹೆಣಗಳು ಮಾತ್ರ ಯಾಕೆ ಕಾಣ್ತವೆ ಅಂತ? ಮುಸಲ್ಮಾನರ ಹತ್ಯೆ ಆದಾಗ್ಲೂ ಇದು ಅಪರಾಧ ಅಂತ ಹೇಳಿದೀವಿ. ಹಿಂದೂಗಳ ಹತ್ಯೆ ಆದಾಗ ಇದಕ್ಕೆ ಹೆಚ್ಚು ನೊಂದಿದೀವಿ. ಯಾಕಂದ್ರೆ ಅಲ್ಲಿ ಕೇರಳದಲ್ಲಿರುವಂತ ಕೊಲೆ ರಾಜಕಾರಣ ಬಂದಿರುವಂತದ್ದು ಕರ್ನಾಟಕಕ್ಕೆ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಜಾಸ್ತಿ ಬಂತು. ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಕಾರಣಕ್ಕಾಗಿ ಬಂತು. ಸ್ವತಃ ರಮಾನಾಥ ರೈ ಖಾದರ್ ಅವರೇ ಇಂಥ ಅಪರಾಧಿಗಳಿಗೆ ರಕ್ಷಣೆ ಕೊಡುವಂತದನ್ನ ಬಹಿರಂಗವಾಗಿ ಮಾಡಿದ್ರು. ಅಪರಾಧಿಗಳನ್ನ ಕೂರಿಸಿಕೊಂಡು SP ಅನ್ನ ಕೂರಿಸಿಕೊಂಡು ಮೀಟಿಂಗ್ ಮಾಡಿದ್ರು. ಈ ಕಾರಣಕ್ಕಾಗಿ ನಾವು ವಿರೋಧ ಮಾಡಿದ್ವಿ. ಅದು ಕಲ್ಕೊಂಡಂತವ್ರು ನಾವು ಸುಮಾರು 24 ಜನ ನಮ್ಮ ಕಾರ್ಯಕರ್ತರನ್ನ ರಾಜಕೀಯವಾಗಿ ಮತ್ತು ಜಿಹಾದಿಗಳಿಂದ ಈ ಎರಡೂ ಕಾರಣಕ್ಕಾಗಿ ನಾವು ಕಲ್ಕೊಂಡಿದ್ವಿ. ಈ ಕಾರಣಕ್ಕಾಗಿ ಇಂಥ ಕೊಲೆ ರಾಜಕಾರಣ ಕೇರಳದಲ್ಲಿರುವಂತದ್ದು ಕರಾವಳಿ ಭಾಗಕ್ಕೆ, ಕೇರಳದಲ್ಲಿರುವಂತ ಕೊಲೆ ರಾಜಕಾರಣ ಮೈಸೂರು ಬೆಂಗಳೂರಿಗೆ ಬರಬಾರ್ದು ಅನ್ನುವಂತ ನಮ್ಮ ಅಪೇಕ್ಷೆ ಆಗಿತ್ತು. ಅದಕ್ಕಾಗಿ ನಾವು ಹೋರಾಟ ಮಾಡಿದ್ವಿ. ಸರ್ಕಾರದ ಕಣ್ತೆರೆಸುವಂತ ಪ್ರಯತ್ನವನ್ನ ಮಾಡಿದೀವಿ. ಆಸಿಫಾ ಹತ್ಯೆ ವಿಚಾರ ಸಂಬಂಧಪಟ್ಟಾಗೆ ಅದ್ರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ. ಆದ್ರೆ ರಾಜ್ಯದಲ್ಲಿ ಹಿಂದೂಗಳ ಹತ್ಯೆ ಇಟ್ಕೊಂಡು ಶೋಭಾ ಕರಂದ್ಲಾಜೆ ಅವರು ಹೋರಾಟಕ್ಕಿಳಿತಾರೆ, ಕಾರ್ಯಕರ್ತರನ್ನ ಹುರಿದುಂಬಿಸ್ತಾರೆ. ಎಲ್ಲ ಒಂದ್ ಕಡೆಗೆ ಅನಂತಕುಮಾರ್ ಹೆಗಡೆ ಅವರನ್ನು ಓವರ್ಟೇಕ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆಯಾ? ಇಲ್ಲಿ ಪ್ರಶ್ನೆ ಇರುವಂತದ್ದು, ಆಸಿಫನ ಕೊಲೆ ಆದಾಗ್ಲೂ ಕೂಡ ನಾನು ಮಾತಾಡಿದ್ದೆ. ನಮ್ಮ ಕಾರ್ಯಕರ್ತರು ಅನವಶ್ಯಕವಾಗಿ ಯಾವುದೋ ನಿರಪರಾಧಿಗಳು ಸತ್ತದ ಸಂದರ್ಭದಲ್ಲಿ ನಾವು ಮಾತಾಡಿದ್ವಿ. ನಾವು ಯಾಕೆ ಮಾತಾಡಿದೀವಿ ಅಂದ್ರೆ, ರುದ್ರೇಶನ ಕೊಲೆ ಪ್ರಕರಣ ಆಗಿರುವಂತದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಿಂದ ಅನ್ನುವಂಥದ್ದು ಸಾಬೀತಾಗಿದೆ. ಈಗಾಗಲೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಜೈಲಲ್ಲಿದ್ದಾರೆ. ಶರತ್ ಮಡಿವಾಳ ಕೊಲೆ ಆದಂತ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಕೊಲೆ ಮಾಡಿರುವುದು ಅನ್ನುವಂಥದ್ದು ಸಾಬೀತಾಗಿದೆ. ಅವರು ಬಂಧನ ಮಾಡಿ ಅವರು ಜೈಲಲ್ಲಿದ್ದಾರೆ. ಅದಕ್ಕಾಗಿ ನಾವು ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ವಿ, ನೀವು ಕೊಲೆ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದೀರಿ. SDPI ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಾಜಕೀಯ ಮುಖವಾಡ ಇದೆ, ಅವರ ಜೊತೆ ನೀವು ಸಂಬಂಧ ಬೆಳೆಸ್ತಾ ಇದ್ದೀರಿ. ಇವತ್ತದು ಸಾಬೀತಾಗ್ತಾ ಇದೆ. ನಿನ್ನೆ ವಿಡ್ರಾವಲ್ ಪ್ರಕ್ರಿಯೆ ಮುಗ್ದಿದೆ. ಯಾವ SDPI ಕಾರ್ಯಕರ್ತರು ಇಂಡಿಪೆಂಡೆಂಟ್ ಆಗಿ SDPI ಕಾರ್ಯಕರ್ತರು ನಿಂತಿದ್ರು ಚುನಾವಣೆಯಲ್ಲಿ, ಸುಮಾರು 25-30 ಕಡೆ ನಿಂತಿದ್ರು ಅಂತ ಕೇಳಿದೆ. ಅದರ ಮಾಹಿತಿಯನ್ನು ನಾನು ತರಿಸ್ಕೊಂತಾ ಇದ್ದೀನಿ. ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಆಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಇವತ್ತು ವಿಡ್ರಾ ಮಾಡ್ಕೊಂಡಿದ್ದಾರೆ. ಕೇವಲ 2 ಕಡೆ ಮಾತ್ರ ನಿಂತಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಮೈಸೂರು ಮತ್ತು ಬಂಟ್ವಾಳದಲ್ಲಿ. ಅಂದ್ರೆ ಇವತ್ತು ಕಾಂಗ್ರೆಸ್ SDPI ಜೊತೆ ಕೈ ಜೋಡಿಸುವಂತ ಒಂದು ಕೆಳಮಟ್ಟಕ್ಕೆ ಹೀನ ಕೃತ್ಯಕ್ಕೆ ಇಳಿದಿದೆ ಅಂತಂದ್ರೆ ಅವರೇ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ಕಾರಣ ತಾನೆ, ಇದಕ್ಕೆ ಅರ್ಥ ತಾನೆ. ಈ ರೀತಿಯ ಒಂದು ಕೊಲೆ ರಾಜಕಾರಣ ಕರ್ನಾಟಕಕ್ಕೆ ಬರಬಾರ್ದು ಅನ್ನುವಂಥದ್ದು ಮಾತ್ರ ನಮ್ಮ ಅಪೇಕ್ಷೆ ಇರುವಂತದ್ದು. ಬಿಜೆಪಿ ಎಲ್ಲೋ ಒಂದ್ ಕಡೆಗೆ ಕೊಲೆ ರಾಜಕಾರಣದ ಬಗ್ಗೆ ಮಾತನಾಡ್ತಾನೆ, MEP ಜೊತೆನಲ್ಲಿ ಟೈಅಪ್ ಆಗುತ್ತೆ, ಅವರೇ ಇಲ್ಲಿ ಆ ಕಾರ್ಯಕರ್ತರನ್ನ ತಂದು ಕಣಕ್ಕಿಳಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇದೆಲ್ಲವೂ ಕೂಡ ಸುಳ್ಳು ಇದೆ, ಊಹಾಪೋಹ ಇದೆ. ಕಾಂಗ್ರೆಸ್ ಅವರು ಹಬ್ಬಿಸ್ತಾ ಇರುವಂತ ಕುತಂತ್ರ ಇದೆ, ಪಿತೂರಿ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಷಡ್ಯಂತ್ರದ ಆಧಾರದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಟ್ವೀಟ್ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರಿಗೆ ಕೋಮುವಾದದ ರಾಜಕಾರಣ ಬೇಕಾಗಿದೆ, ಅವರಿಗೆ ರಕ್ತದ ಮೇಲೆ ರಾಜಕಾರಣ ಮಾಡಬೇಕು ಅನ್ನೋದೇ ಅವರ ಮುಖ್ಯ ಉದ್ದೇಶ, ಶಾಂತಿ ಬೇಕಾಗಿಲ್ಲ ಅವರಿಗೆ ಅಂತ ಹೇಳಿ. ಕರ್ನಾಟಕದಲ್ಲಿ 53 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ. ಆದ್ರೆ ಸಿದ್ದರಾಮಯ್ಯನವರಂತ ಕೋಮುವಾದಿ, ಸಿದ್ದರಾಮಯ್ಯನವರಂತ ಜಾತಿವಾದಿ ಇವತ್ತಿನ ತನಕ ನಾವು ಕಂಡಿಲ್ಲ. ನಾವು ಈ ರಾಜ್ಯದಲ್ಲಿ ಆಡಳಿತ ಮಾಡಿದ್ದು ಕೇವಲ 5 ವರ್ಷ ಮಾತ್ರ. 70 ವರ್ಷ ಆದ ಸ್ವಾತಂತ್ರ್ಯದ ಅವಧಿಯಲ್ಲಿ 53 ವರ್ಷ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ಕಂಡಿದೆ. ಆದ್ರೆ ನಿಮ್ಮ ತರ ಈ ರಾಜಕಾರಣಕ್ಕೆ ಯಾರು ಇಳಿದಿಲ್ಲ. ಕೋಮುವಾದದ, ಜಾತಿವಾದದ, ಧರ್ಮವನ್ನು ಒಡೆಯುವಂತ, ಜಾತಿಯನ್ನು ಒಡೆಯುವಂತ ರಾಜಕಾರಣಕ್ಕೆ ಯಾರು ಇಳಿದಿಲ್ಲ. ಯಾವ ಕೋಮುವಾದಿಗಳಿದ್ದಾರೆ, ಜಿಹಾದಿಗಳಿದ್ದಾರೆ, ಅವರಿಗೆ ಪ್ರೊಟೆಕ್ಷನ್ ಕೊಡುವಂತ, ಅವರಿಗೆ ರಕ್ಷಣೆ ಕೊಡುವಂತ ರಾಜಕಾರಣ ಇಲ್ಲಿ ತನಕ ಯಾರು ಮಾಡಿಲ್ಲ. ಸಿದ್ದರಾಮಯ್ಯನವರು ತನ್ನ ಕುರ್ಚಿ ಉಳಿಸಿಕೊಳ್ಳುವುದಕ್ಕಾಗಿ ಇಂಥ ಕೆಳಮಟ್ಟಕ್ಕೆ ಇಳಿದ್ರು. ಮಾತ್ರ ಅಲ್ಲ, ಅವರಿಗೆ ಹಿಂದೂಗಳ ಕೊಲೆ ಆಗಿದ್ದು ಏನು ಅನಿಸಿಲ್ಲ. ಕಬೀರ್ ಸತ್ತಾಗ 10 ಲಕ್ಷ ರೂಪಾಯಿ ಕೊಟ್ರೆ ಯಾರು ಗೋ ಹತ್ಯೆ ಮಾಡಿದ, ಯಾರು ಗೋ ಕಳ್ಳತನ ಮಾಡಿದ ಅಂತ ಕಬೀರ್ ಸತ್ತಾಗ 10 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಹಿಂದೂಗಳು ಸತ್ತಾಗ 10 ರೂಪಾಯಿ ಕೊಡ್ಬೇಕಂತ ಸಿದ್ದರಾಮಯ್ಯನವರಿಗೆ ಅನಿಸಿಲ್ಲ. ಇದು ಸಿದ್ದರಾಮಯ್ಯನವರ ಕೋಮುವಾದಿ ಮುಖವಾಡ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ತೀರಿ ಅಂತ ಹೋಗ್ತೀರಿ, ವರ್ಣಾದಲ್ಲಿ ಅವರ ಮಗನ ಸೋಲಿಸ್ತೀವಿ ಅಂತ ಹೇಳ್ತೀರಿ, ಬಾದಾಮಿಯಲ್ಲಿ ಅವ್ರು ಹೋಗ್ತಾರೆ ಅಂತ ಹೇಳಿ ಅಲ್ಲೂ ಕೂಡ ನೀವು ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸ್ತೀರಿ. ಆದರೆ ಇಲ್ಲಿ ಕೇವಲ ರಾಜಕಾರಣವೇ ಮುಖ್ಯ ಆಗುತ್ತೆ ಹೊರತು ಅದ್ರ ಅಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಭಾಗದ ಜನರ ಸಮಸ್ಯೆ ಬಿಜೆಪಿಗೆ ಮುಖ್ಯ ಆಗೋದಿಲ್ಲ. ಮಹದಾಯಿ ವಿಚಾರದಲ್ಲಿ ಬಿಜೆಪಿ ಹಿಂದೆ ಸರಿದಿದೆ ಅಂತ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಉತ್ತರ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ, ನಂಜುನಪ್ಪನ ವರದಿಯಲ್ಲಿ ಬಂದಂತ ತಾಲೂಕುಗಳಿಗೆ ಹೆಚ್ಚು ದುಡ್ಡು ಕೊಟ್ಟವರು ನಾವು ಅನ್ನುವಂತ ಹೆಮ್ಮೆ ನಮಗಿದೆ. ಮಾಡಿ ತೋರಿಸಿದೀವಿ, ನಿಮ್ಮಾಗೆ ಮಾತಾಡಿಲ್ಲ. ಬೆಳಗಾಮಲ್ಲಿ ಸಮಸ್ಯೆ ಬಂದಾಗ ಬೆಳಗಾಮಲ್ಲಿ ಸುವರ್ಣಸೌಧ ಕಟ್ಟಿ ಅಲ್ಲಿಗೂ ಕೂಡ ಒಂದು ಗೌರವವನ್ನು ತಂದು ಕೊಟ್ಟಿದ್ದೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಬದ್ಧರಿದ್ದೀವಿ. ನಮ್ಮ ಸರ್ಕಾರ ಬಂದಂತ ತಕ್ಷಣ, ಬಂದಂತ ಕೆಲವೇ ತಿಂಗಳಲ್ಲಿ ಮಹದಾಯಿ ಸಮಸ್ಯೆ ಇರ್ಬೋದು, ಕೃಷ್ಣ ನದಿ ನೀರಿನ ಸಮಸ್ಯೆ ಇರ್ಬೋದು, ಕೃಷ್ಣದ ನೀರನ್ನ ಹಳ್ಳಿಗಳಿಗೆ, ರೈತರಿಗೆ ಕೊಡುವಂತ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಮತ್ತು ಎಲ್ಲ ಭಾಗದ ಅಭಿವೃದ್ಧಿಗೆ
ಭಾರತೀಯ ಜನತಾ ಪಾರ್ಟಿ ಬದ್ಧರಿದ್ದೀವಿ ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದನ್ನು ನಾವು ಮಾಡಿ ತೋರಿಸ್ತೀವಿ. ಆದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಇಷ್ಟೆಲ್ಲಾ ಮಾತನಾಡುವಂತಹ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ದಾರೆ, ಯಡಿಯೂರಪ್ಪನವರಾಗ್ಲಿ, ಶೋಭಾ ಕರಂದ್ಲಾಜೆ ಅವರಾಗ್ಲಿ, ಜಗದೀಶ್ ಶೆಟ್ಟರ್ ಆಗ್ಲಿ ಅಥವಾ ಈಶ್ವರಪ್ಪನವರಾಗ್ಲಿ ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸುವಂತವರು ಒಂದೇ ಒಂದು ದಾಖಲೆ ತೋರಿಸಲಿ ಅನ್ನೋ ಮಾತನ್ನು ಹೇಳ್ತಾರೆ. ದಾಖಲೆ ತೋರಿಸುವುದು ಹೇಗೆ? ಯಾವ ಭ್ರಷ್ಟಾಚಾರವನ್ನ ಹೊರ ಹಾಕಬೇಕಾಗಿತ್ತು ಮತ್ತೆ ಹಿಡಿಬೇಕಾಗಿತ್ತು ಅಂತ ಲೋಕಾಯುಕ್ತ ಸಂಸ್ಥೆಯನ್ನು ನೀವು ಮುಚ್ಚಿದ್ರಿ, ಹಲ್ಲಿಲ್ಲದ ಹಾವು ಮಾಡಿದ್ರಿ, ಲೋಕಾಯುಕ್ತ ಪೊಲೀಸರನ್ನು ನೀವು ಬರ್ಖಾಸ್ತು ಮಾಡಿದ್ರಿ. ಅದರ ಬದಲಾಗಿ ನಿಮ್ಮ ಚೇಳಗಳಿರುವಂತ ಎಸಿಬಿ ಅನ್ನು ನಿರ್ಮಾಣ ಮಾಡಿದ್ರಿ. ಎಸಿಬಿ ಏನು ಮಾಡ್ತು? ಯತೀಂದ್ರ ಅವರಿಗೆ, ಸಿದ್ದರಾಮಯ್ಯ ಅವರ ಮಗನಿಗೆ ಭ್ರಷ್ಟಾಚಾರದ ಆರೋಪ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ನೀವು ಕ್ಲೀನ್ ಚಿಟ್ ಕೊಟ್ರಿ. ಮೇಟಿ ಅತ್ಯಾಚಾರ ಆರೋಪದಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ರಿ. ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ರಿ. ಯಾರ್ಯಾರು ಈ ರಾಜ್ಯದಲ್ಲಿ ಅಪರಾಧ ಮಾಡಿದ್ರು, ಯಾವ ಮಂತ್ರಿಗಳು, ಯಾರ ಶಾಸಕರು, ಯಾವ ಅಧಿಕಾರಿಗಳು ಅಪರಾಧ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಿಮ್ಮ ನೇತೃತ್ವದಲ್ಲಿ ಎಸಿಬಿಯಲ್ಲಿ ಕ್ಲೀನ್ ಚಿಟ್ ಕೊಡುವಂತ ಕೆಲಸವನ್ನು ಮಾಡಿದ್ರಿ. ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚುವಂತ ವ್ಯವಸ್ಥಿತ ಷಡ್ಯಂತ್ರ ಮಾಡಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಆ ದುಷ್ಕೀರ್ತಿ ಹೋಗುತ್ತೆ. ಇವತ್ತು ಪ್ರಣಾಳಿಕೆಯಲ್ಲಿ ನಿನ್ನೆ ನೀವು ಹೇಳ್ತೀರಿ, ನಾಚಿಕೆ ಬಿಟ್ಟು ನೀವು ಹೇಳ್ತೀರಿ ಲೋಕಾಯುಕ್ತಕ್ಕೆ ನಾವು ಬಲಗೊಳಿಸ್ತೀವಿ. ಯಾವ ಮುಖ ಹೊತ್ತುಕೊಂಡು ನೀವು ಹೇಳ್ತೀರಿ? 5 ವರ್ಷ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿದಂತವರು ನೀವು. ಅದಕ್ಕಾಗಿ ಇವತ್ತು ನಾವು ಏನೇ ವಿಧಾನಸಭೆಯ ಒಳಗೆ, ವಿಧಾನ ಪರಿಷತ್ತಿನ ಒಳಗೆ, ವಿಧಾನಸಭೆಯ ಹೊರಗೆ ನಾವು ಯಾವುದೇ ಆರೋಪ ಮಾಡಿದ್ರು ಕೂಡ ಇವತ್ತು ಅದೆಲ್ಲವೂ ಕೂಡ ಸತ್ಯ ಅಂತ ಜನ ಹೇಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಜನ ಅನುಭವಿಸುತ್ತಿದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳನ್ನು. ನೀವು ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗಲೆಲ್ಲ ಸಿದ್ದರಾಮಯ್ಯ ಅವರು ನೇರವಾಗಿ ಬಿಜೆಪಿ ನಾಯಕರ ಮೇಲೆ ಬೆರಳು ಮಾಡಿ ತೋರಿಸ್ತಾರೆ. ಅದೇ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿರುವಂತದ್ದು, ಅದೇ ಜನಾರ್ದನ ರೆಡ್ಡಿ ಜೈಲಿಗೆ ಹೋಗಿ ಬಂದಿದ್ದು, ಜೈಲಿಗೆ ಹೋಗಿ ಬಂದವಂತವರಿಂದ ನಾನು ಪಾಠ ಕಲಿಬೇಕಾಗಿಲ್ಲ ಅಂತಾರೆ. ಜೈಲಿಗೆ ಹೋಗುವ ಹಾದಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ನೀವು ಮಾಡಿದಂತ ಕರ್ಮ, ನೀವು ಮಾಡಿದಂತ ಮೋಸ, ನೀವು ಮಾಡಿದಂತ ಭ್ರಷ್ಟಾಚಾರ, ಒಂದೊಂದು ಇಲಾಖೆಯಲ್ಲಿ ನೀವು ಮಾಡಿದಂತ ಹಗರಣ, ನೀವು ಲೋಕಾಯುಕ್ತ ಸಂಸ್ಥೆಯನ್ನು ಸರಿಯಾದ ಸುಸ್ಥಿತಿಯಲ್ಲಿ ಇಟ್ಟಿದ್ರೆ ಯಾವತ್ತೂ ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಿದ್ರು. ನೀವು ಜೈಲಿಗೆ ಹೋಗ್ತೀರಿ ಅನ್ನುವಂತ ಭಯದಿಂದ ನೀವು ಆ ಸಂಸ್ಥೆಯನ್ನು ಮುಚ್ಚಿ ಹಾಕಿರುವುದು. ಇದನ್ನು ಸಿದ್ದರಾಮಯ್ಯ ಗಣಿಗಾರಿಕೆ ಮಾಡಿದಂತಹ ಆರೋಪದಲ್ಲಿ ಜೈಲಿಗೆ ಹೋಗುವಂತಹ ಜನಾರ್ದನ್ ರೆಡ್ಡಿ ಅವರನ್ನ ಯಡಿಯೂರಪ್ಪನವರು ಸಮರ್ಥಿಸಿಕೊಳ್ತಾ ಇರುವಂತದ್ದು ಯಾಕೆ? ರಾಜ್ಯದ ಹಿತದೃಷ್ಟಿಯಿಂದ ನಾನು ಅವರನ್ನ ಕ್ಷಮಿಸಿದ್ದೀನಿ ಅನ್ನುವಂತ ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲಲ್ಲಿದ್ದಂತ ಆನಂದ್ ಸಿಂಗ್ ಅವರು, ನಾಗೇಂದ್ರ ಅವರನ್ನ ಏನಕ್ಕೆ ಸೇರಿಸ್ಕೊಂಡ್ರಿ ನೀವು? ಇವತ್ತಿಗೆ ಕೂಡ ಬೇಲಿಕೆರೆ ಬಂದರಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ, ಅದಕ್ಕೆ ಕಾರಣಕರ್ತರಂತೆ ಜೈಲಲ್ಲಿರುವಂತವರನ್ನು ನೀವು ಸೇರಿಸಿಕೊಂಡಿದ್ದೀರಿ. ನಿಮ್ಗೆ ಮಾತಾಡುವಂತ ನೈತಿಕ ಹಕ್ಕೇ ಇಲ್ಲ. ನಾವು ಜನಾರ್ದನ್ ರೆಡ್ಡಿ ಅವರಿಗೆ ಸೀಟ್ ಕೊಟ್ಟಿಲ್ಲ, ನಾವು ಜನಾರ್ದನ್ ರೆಡ್ಡಿ ಅವರಿಗೆ ಅಲ್ಲಿ ಚುನಾವಣೆಗೆ ನಿಲ್ಸಿಲ್ಲ. ನೀವು ಆನಂದ್ ಸಿಂಗ್ ಅವರನ್ನು ನಿಲ್ಸಿರುವುದು, ನೀವು ನಾಗೇಂದ್ರ ಅವರಿಗೆ ಟಿಕೆಟ್ ಕೊಟ್ಟಿರುವುದು, ನೀವು ಅವರನ್ನು ಬಚಾವ್ ಮಾಡಿರುವಂತದ್ದು. ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಶೋಭಾ ಮೇಡಮ್ ಅವರೇ, ನಾನು ಇನ್ನೀಗ ನೀವು ಹೇಳ್ತಾ ಇದ್ರಿ ಕಾಂಗ್ರೆಸ್ನ ಸಾಕಷ್ಟು ಸಮಸ್ಯೆಗಳಿದಾವೆ ಅಂತ ಮತ್ತೆ ಮತ್ತೆ ಎತ್ತಿ ತೋರಿಸ್ತೀರಿ. ಆದರೆ ಕಾಂಗ್ರೆಸ್ ಸರ್ಕಾರದ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡುವುದು ಪ್ರತಿಪಕ್ಷದ ಕರ್ತವ್ಯ. ಆದರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅದೇ ಯಡಿಯೂರಪ್ಪ ಹೋರಾಟ ಮಾಡಬೇಕು, ಅದೇ ಶೋಭಾ ಕರಂದ್ಲಾಜೆ ಅವರು ಹೋರಾಟ ಮಾಡಬೇಕು. ನೀವು ತೆಗೆದುಕೊಂಡು ಹೋದಂತಹ ಹೋರಾಟವನ್ನ ಕ್ಯಾರಿ ಫಾರ್ವರ್ಡ್ ಮಾಡೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ಎಡುತ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ ನಿಮ್ಗೆ? ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ನಾಯಕರು ಮತ್ತು ನಮ್ಮ ಪಕ್ಷ ಹೋರಾಟವನ್ನು ಮಾಡಿದೆ. ವಿಧಾನಸಭೆಯ ಹೊರಗೆ ನಾವು ಹೋರಾಟವನ್ನು ಮಾಡಿದ್ದೀವಿ, ವಿಧಾನಸೌಧದ ಮುಂದೆ ಹೋರಾಟ ಮಾಡಿದ್ದೀವಿ, ರಸ್ತೆಯಲ್ಲಿ ಹೋರಾಟ ಮಾಡಿದ್ವಿ, ಲೋಕಸಭೆಯ ಮುಂದೆ ಹೋರಾಟ ಮಾಡಿದ್ವಿ. ಆದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಇದೊಂದು ದಪ್ಪ ಚರ್ಮ ಸರ್ಕಾರ, ಎಮ್ಮೆ ಚರ್ಮ ಸರ್ಕಾರ. ಇದಕ್ಕೆ ಗೋರ್ಕಲ ಮೇಲೆ ನೀರದಂತ ಸರ್ವಜ್ಞ ಅಂತ ಇಂಥವರನ್ನು ನೋಡಿ ಹೇಳಿರ್ಬೋದು. ಯಾಕಂದ್ರೆ ಈ ಸರ್ಕಾರಕ್ಕೆ ಏನೇ ಹೇಳಿದ್ರು ಕೂಡ ಅದು ಹಿಂಗೆ ಕೊಡವಿಕೊಂಡು ಹೋಗುತ್ತೆ. ಏನೂ ಅನ್ಸಲ್ಲ. ಗೋವಿಂದರಾಜ್ ಅವರ ಡೈರಿಯಲ್ಲಿ ಇಷ್ಟೊಂದು ದೊಡ್ಡವರ ಹೆಸರು ಸಿಕ್ಕಿಬಿತ್ತು, ಅದಕ್ಕೇನೂ ಅನಿಸ್ಲಿಲ್ಲ. ಅರ್ಕಾವತಿಯಲ್ಲಿ ಇಷ್ಟೊಂದು ಲೂಟಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ವಿ, ಅವ್ರಿಗೇನು ಅನಿಸ್ಲಿಲ್ಲ. PWD ಇಲಾಖೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ವಿ, ಏನೂ ಅನಿಸ್ಲಿಲ್ಲ. ಬೆಂಗಳೂರಿನ ಕಸ ಇಳುವರಿಯಲ್ಲಿ ಕೂಡ ದುಡ್ಡು ತಿಂತಿದ್ದಾರೆ ಅಂತ ಹೇಳಿದ್ವಿ, ಏನೂ ಅನಿಸ್ಲಿಲ್ಲ. ಈ ರೀತಿ ಒಂದೊಂದು ಇಲಾಖೆಯಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಹೇಳಿದ್ರು, ಎತ್ತಿನ ಹೊಳೆಗೆ ದೊಡ್ಡ ಪೈಪನ್ನ ಖರೀದಿ ಮಾಡಿ ಅದು ಮರ ಬೆಳೀತಾ ಇದೆ, ಅಲ್ಲಿ ಗಿಡ ಬೆಳೀತಾ ಇದೆ. ಬಿಜೆಪಿ ನಾಯಕರದ್ದು ಬರೀ ಆರೋಪಗಳಷ್ಟೇ ಆಗ್ತಾ ಇದೆ ಹೊರತು ಹೋರಾಟಗಳಾಗ್ತಾ ಇಲ್ಲ ಅಂತ. ಸಾಕಷ್ಟು ನಾವು ಹೋರಾಟ ಮಾಡಿದ್ವಿ, ರಸ್ತೆಯಲ್ಲಿ ಬೀದಿನಲ್ಲಿ ಹೋರಾಟ ಮಾಡಿದ್ವಿ, ರಾತ್ರಿ ಹಗಲು ಹೋರಾಟ ಮಾಡಿದ್ವಿ. ಯಡಿಯೂರಪ್ಪನವರು ರಾಜ್ಯದಾದ್ಯಂತ ಹೋರಾಟ ಮಾಡಿದ್ರು, ನಾವೆಲ್ಲ ನಾಯಕರು ಹೋರಾಟ ಮಾಡಿದ್ವಿ. ಆದ್ರೆ ಈ ಸರ್ಕಾರ ಇದು ಯಾವುದಕ್ಕೂ ಹೋರಾಟಕ್ಕೆ ಕೇರೆ ಅನ್ನಲಿಲ್ಲ. ಗಣಪತಿ ಕೇಸಲ್ಲಿ ಈ ರಾಜ್ಯದಾದ್ಯಂತ ಹೋರಾಟ ಆಯ್ತು, DK ರವಿ ಕೇಸಲ್ಲಿ ಈ ರಾಜ್ಯದಾದ್ಯಂತ ಹೋರಾಟ. ಸಿದ್ದರಾಮಯ್ಯ ಗಣಿಗಾರಿಕೆ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಇಲ್ಲಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥದ್ದಾದ್ರೆ ಬಿಜೆಪಿ ಅದೇ ಹೋರಾಟದ ಮೂಲಕ ಯಾಕೆ ಮತ್ತೆ ಸರ್ಕಾರವನ್ನು ಮಣಿಸುವ ನಿಟ್ಟಿನಲ್ಲಿ ಪ್ರಯತ್ನ ಆಗಲಿಲ್ಲ? ನಮ್ಮ ಹೋರಾಟ ಸಾಕಷ್ಟು ಈ ರಾಜ್ಯದಲ್ಲಿ ಆಗಿದೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಸ್ಪಂದನೆ ಇಲ್ಲದಂತ ಒಂದು ಸರ್ಕಾರ, ಅವ್ರಿಗೆ ಏನೂ ಅನ್ನಿಸೋದೇ ಇಲ್ಲ. ಕಿವಿಯು ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಸ್ಪರ್ಶ ಜ್ಞಾನ ಇಲ್ಲ.
ಈ ರೀತಿ ಒಂದು ಸತ್ತು ಹೆಣವಾಗಿರುವಂತ ಸರ್ಕಾರಕ್ಕೆ ನಾವು ಏನು ಹೇಳಿ ಉಪಯೋಗ ಏನು ಮಾಡ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ? ಅದಕ್ಕಾಗಿ ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಇಂಥ ಸಿದ್ದರಾಮಯ್ಯನವರು ಯಾರು ಜಾತಿಯನ್ನು ಹೊಡೆದ್ರು, ಭ್ರಷ್ಟಾಚಾರ ಮಾಡಿದ್ರು, ಅಭಿವೃದ್ಧಿ ಕೆಲಸ ಸ್ಥಗಿತ ಆಯ್ತು, ಕೇಂದ್ರದ ಯೋಜನೆಯಲ್ಲಿ ಆಗುವಂಥದ್ದು ಕೇಂದ್ರದ ದುಡ್ಡಲ್ಲಿ ಕೆಲಸ ಈ ರಾಜ್ಯದಲ್ಲಿ ಆಗಿದ್ದು ಬಿಟ್ರೆ ಸಿದ್ದರಾಮಯ್ಯನವರು ಕೊಡುಗೆ ಏನು? 5 ವರ್ಷದಲ್ಲಿ ನಾನು ಇಂಥ ಒಂದು ಮೆಗಾ ಪ್ರಾಜೆಕ್ಟ್ ಅನ್ನು ಮಾಡಿದೆ ಅಂತ ಹೇಳ್ಕೊಳ್ಳಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ಏನಿದೆ? ನಾವಿವತ್ತು ಶೌಚಾಲಯ ಕೊಟ್ಟಿದ್ದಕ್ಕೆ ಹಳ್ಳಿಯಲ್ಲಿ ಶೌಚಾಲಯ ಇತ್ತು, ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ. ಮೋದಿಯವರು ಅಕ್ಕಿ ಮತ್ತು ಗೋಧಿ ಕೊಟ್ಟಿದ್ದಕ್ಕೆ ಅನ್ನಭಾಗ್ಯ ಕೊಟ್ಟರು. ಮೋದಿಯವರು ಮೆಟ್ರೋಗೆ ದುಡ್ಡು ಕೊಟ್ಟಿರೋದಕ್ಕೆ ಬೆಂಗಳೂರಲ್ಲಿ ಮೆಟ್ರೋ ಆಯ್ತು. ಸಿದ್ದರಾಮಯ್ಯ ಕೇಂದ್ರದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ದುಡ್ಡು ಕೊಟ್ಟಿರೋದಕ್ಕೆ ಈ ವಿದ್ಯುತ್ ಇಲಾಖೆಯಲ್ಲಿ ಒಂದಷ್ಟು ಕೆಲಸ ಆಗ್ತಿದೆ. ಅದು ಬಿಟ್ರೆ ಸಿದ್ದರಾಮಯ್ಯನವರು ನಾನು ನನ್ನ ರಾಜ್ಯದ ಬಜೆಟ್ ಅಲ್ಲಿ ಇಂಥದ್ದು ಮಾಡಿದೀನಿ ಅಂತ ಒಂದು ಉದಾಹರಣೆ ಕೊಡ್ಲಿ ಅವರು. ಹಾಗಾದ್ರೆ ಬಿಜೆಪಿ ನಾಯಕರು ಹೋರಾಟದಲ್ಲಿ ಸೋತಿಲ್ಲ ಹಾಗಾದ್ರೆ? ಖಂಡಿತವಾಗಿ ಸೋತಿಲ್ಲ. ನಾವು ಕಳೆದ 5 ವರ್ಷದಲ್ಲಿ ಎಷ್ಟು ಧ್ವನಿ ಎತ್ತಕ್ಕೆ ಸಾಧ್ಯನೋ, ಎಷ್ಟು ಹೋರಾಟ ಮಾಡಕ್ಕೆ ಸಾಧ್ಯನೋ, ಎಷ್ಟು ರಸ್ತೆಯಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯನೋ ಅಷ್ಟು ಹೋರಾಟ ಮಾಡಿದೀವಿ. ಆದ್ರೆ ಸಿದ್ದರಾಮಯ್ಯನವರು ಸ್ಪಂದನೆ ಇಲ್ಲದಂತೆ ಜಗದೀಶ್ ಶೆಟ್ಟರ್ ಹೋರಾಟಕ್ಕೆ ಇಳಿಯೋದಿಲ್ಲ, ಈಶ್ವರಪ್ಪ ಹೋರಾಟಕ್ಕೆ ಇಳಿಯೋದಿಲ್ಲ, ಸದಾನಂದ ಗೌಡರು ಹೋರಾಟಕ್ಕೆ ಇಳಿಯಲ್ಲ, ಅನಂತಕುಮಾರ್ ಹೋರಾಟಕ್ಕೆ ಇಳಿಯಲ್ಲ, ಆರ್ ಅಶೋಕ್ ಅವರು ಹೋರಾಟಕ್ಕೆ ಇಳಿಯಲ್ಲ. ಹಾಗಾದ್ರೆ ಇವರೆಲ್ಲ ನಾಯಕರು ಏನ್ ಮಾಡ್ತಾರೆ? ಇಲ್ಲ, ಸಾಕಷ್ಟು ಹೋರಾಟವನ್ನ ಅವರವರ ಜಾಗದಲ್ಲಿ ನಿಂತು ಅವರು ಏನೇನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅಷ್ಟೆಲ್ಲವನ್ನ ಪ್ರಯತ್ನ. ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಅವರವರ ಕ್ಷೇತ್ರಗಳ ಮೀಸಲಾಗಿ ಆಗಿದ್ದಾರೆ ಬಿಟ್ರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡುವಂತ ನಾಯಕರು ಯಾರು ಇಲ್ವಾ ಹಂಗಾರೆ ಬಿಜೆಪಿಯಲ್ಲಿ? ಖಂಡಿತವಾಗಿ ಇದ್ದಾರೆ. ನಾಡ್ದು 1ನೇ ತಾರೀಕಿಂದ ರಾಜ್ಯದಾದ್ಯಂತ ಬೇರೆ ಬೇರೆ ನಾಯಕರು ಪ್ರವಾಸ ಮಾಡ್ತಾರೆ. ಬೇರೆ ಬೇರೆ ಕ್ಷೇತ್ರಕ್ಕೆ ನಮ್ಮ ನಾಯಕರಿಗೆ ನಾವು ಅಲರ್ಟ್ ಮಾಡಿದೀವಿ. ಯಾರ್ಯಾರು ಎಲ್ಲಿ ಹೋದ್ರೆ ಲಾಭ ಆಗುತ್ತೆ ಅಂತ ಅವರಿಗೆ ಹೇಳಿದೀವಿ. ಅಲ್ಲೆಲ್ಲ ಕೂಡ ನಮ್ಮ ನಾಯಕರು ಪ್ರವಾಸ ಮಾಡುವ. ಶೋಭಾ ಕರಂದ್ಲಾಜೆ ಅವರು ಪ್ರತಿಭಟನೆಗೆ ನಿಂತರೆ ಅದನ್ನ ಹಿಂದ್ಗಡೆಯಿಂದ ವಿರೋಧ ಮಾಡ್ತಾರೆ. ಆದ್ರೆ ಶೋಭಾ ಕರಂದ್ಲಾಜೆ ಅವ್ರ ಜೊತೆನಲ್ಲಿ ಹೋರಾಟಕ್ಕೆ ಬರೋದಿಲ್ಲ. ಇದು ಯಾವುದರಲ್ಲಿ ಕೂಡ ಹುರುಳಿಲ್ಲ. ನಾನು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬೆಂಗಳೂರಲ್ಲಿ ಹಲವಾರು ಸಾರಿ ಹೋರಾಟದಲ್ಲಿ ಭಾಗವಹಿಸಿದೀವಿ, ಒಗ್ಗಟ್ಟಾಗಿ ಮಾಡಿದೀವಿ. ಇದೆಲ್ಲವೂ ಕೂಡ ನಮ್ಮ ಹೋರಾಟವನ್ನ ಮಣಿಸಕ್ಕೆ, ನಮ್ಮ ಹೋರಾಟವನ್ನ ದಾರಿ ತಪ್ಪಿಸಕ್ಕೆ ಕಾಂಗ್ರೆಸ್ ಅವರು ರೂಪಿಸ್ತಾ ಇರುವಂತ ಒಂದು ಷಡ್ಯಂತ್ರ. ಬಿಜೆಪಿಯಲ್ಲಿ ಹಾಗಾದ್ರೆ ಯಾವುದೇ ಭಿನ್ನಮತ ಇಲ್ವೇ ಇಲ್ಲ? ಖಂಡಿತವಾಗಿ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡೋದಕ್ಕೆ ಇವತ್ತು ಎಲ್ಲರೂ ಪ್ರಯತ್ನವನ್ನ ಹಾಕ್ತಾ ಇದ್ದಾರೆ. ಅವರವರ ಕ್ಷೇತ್ರವನ್ನ ಅವ್ರು ಗೆಲ್ತಿದ್ದಾರೆ, ಬೇರೆ ಕ್ಷೇತ್ರವನ್ನು ಗೆಲ್ಸಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೋಮಣ್ಣ ಅವರಿಗೆ ಹನೂರಿನಲ್ಲಿ ಟಿಕೆಟ್ ಕೈತಪ್ಪು ಅಂದ ಕಾರಣಕ್ಕೆ ಬೇರೆ ಬೇರೆ ರಣತಂತ್ರಗಳನ್ನು ರೂಪಿಸ್ತಾರೆ. ಅನಂತಕುಮಾರ್ ಬೆಂಬಲವನ್ನ ಪಡಿತಾರೆ, ಸಂತೋಷ್ ಜಿ ಅವರ ಬೆಂಬಲವನ್ನ ಪಡಿತಾರೆ. ಯತೀಂದ್ರ ಅವರಿಗೆ ವಿರುದ್ಧವಾಗಿ ಅಲ್ಲಿ ವಿಜೇಂದ್ರ ಸ್ಪರ್ಧೆ ಮಾಡಕ್ ಹೊರಟ್ರೆ ಆ ಟಿಕೆಟ್ ಅನ್ನು ತಪ್ಪಿಸುವಂತ ಪ್ರಯತ್ನ ಮಾಡಿಲ್ಲ. ಹಾಗಾರೆ ಖಂಡಿತವಾಗಿದೆ, ಯಾವುದರಲ್ಲಿ ಸತ್ಯ ಇಲ್ಲ. ಸ್ವತಃ ಸೋಮಣ್ಣ ಅವರೇ ಗೋವಿಂದರಾಜನಗರವನ್ನ ಸೆಲೆಕ್ಟ್ ಮಾಡಿದ ಮೇಲೆ ಗೋವಿಂದರಾಜನಗರದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಹನೂರಿಗೆ ಹೋಗಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳಿದ್ವಿ. ಆದ್ರೆ ಬೆಂಗಳೂರಲ್ಲಿ ನಿಂತರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಡಾಕ್ಟರ್ ಪ್ರೀತಮ್ ನಾಗಪ್ಪ ಅವರ ಮಗನಿಗೆ, ಇವತ್ತು ನಾಗಪ್ಪ ಅವರ ಮಗ ಗೆಲ್ಲೇಬೇಕು. ನಾಗಪ್ಪ ಅವರದ್ದು ಅವರ ಕುಟುಂಬದ ಒಂದು ಇತಿಹಾಸ ಇದೆ. ಪರಿಮಳ ನಾಗಪ್ಪ ಅವರು ಕೂಡ ಆ ಕ್ಷೇತ್ರ ಗೆದ್ದಿದ್ದಾರೆ. ನಾಗಪ್ಪ ಅವರನ್ನ ನೆನಪು ಮಾಡ್ಕೊಳ್ಳುವಂತ ರೀತಿಯಲ್ಲಿ ಡಾಕ್ಟರ್ ಪ್ರೀತಮ್ ಅವರು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಲ್ಲಿ ಬಿಟ್ಟುಕೊಟ್ಟಿದ್ದಾರೆ ಹೊರತು ಇದರಲ್ಲಿ ಯಾವುದು ಕೂಡ ಈ ಊಹಾಪೋಹದಲ್ಲಿ, ಈ ಒಂದು ಸಂಶಯದಲ್ಲಿ ಯಾವುದು ಸತ್ಯ ಇಲ್ಲ. ನಿಮ್ಮ ಪಕ್ಷದಲ್ಲಿ ನಿಮ್ಮ ವಿರುದ್ಧವೇ ಕತ್ತಿ ಮಸೀತಾ ಇರುವಂತಹ ವಿಚಾರ ನಿಮ್ಮ ಗಮನಕ್ಕೆ ಬಂದಿಲ್ಲ ಹಾಗಾರೆ? ಏನು ರಾಜಕಾರಣದಲ್ಲಿ ಪರ ವಿರೋಧ, ವ್ಯತ್ಯಾಸಗಳು, ಕಾಂಪಿಟಿಷನ್ ಇದೆಲ್ಲ ಸಹಜವಾಗಿ ಇರುತ್ತೆ. ಆ ಕಾರಣಕ್ಕಾಗಿ ಅದೇ ಎಲ್ಲವೂ ಅನ್ನುವಂಥದ್ದು ಸತ್ಯ ಅಲ್ಲ. ಶೋಭಾ ಕರಂದ್ಲಾಜೆ ಅವರನ್ನ ರಾಜಕೀಯವಾಗಿ ಮುಗಿಸುವಂತ ಪ್ರಯತ್ನ ಆಗ್ತಾ ಇಲ್ವಾ ಹಾಗಾರೆ? ಯಾರನ್ನು ಮುಗಿಸಕ್ಕಾಗಲ್ಲ. ನಾನು ನನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಅವರಿಗೆ ಅದೇ ತಿರುಗುಮಾನ ಆಗುತ್ತೆ. ಯಾಕಂದ್ರೆ ಇದನ್ನು ಗಮನಿಸಲಿಕ್ಕೆ ನಮ್ಮ ಒಂದು ಹೈಕಮಾಂಡ್ ಇದೆ, ಇದನ್ನು ಗಮನಿಸಕ್ಕೆ ದೇವರು ಇದ್ದಾರೆ. ಇದು ಇಬ್ರು ಸೇರಿ ಖಂಡಿತವಾಗಿ ಯಾರು ಕೆಲಸ ಮಾಡ್ತಾರೆ ಅವರ ರಕ್ಷಣೆಗೆ ಬರ್ತಾರೆ. ಯಡಿಯೂರಪ್ಪನವರ ಜೊತೆನಲ್ಲಿ ಶೋಭಾ ಕರಂದ್ಲಾಜೆ ಬಲಗೈ ಬಂಟರ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ, ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾರೆ, ಪಕ್ಷದ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅದು ಎಲ್ಲ ಒಂದ್ ಕಡೆಗೆ ನಿಮ್ಮ ಪಕ್ಷದ ನಾಯಕರಿಗೆ ಹಾಗೆ ಇರುಸು ಮುರುಸು ಆಗ್ತಾ ಇಲ್ವಾ? ಶೋಭಾ ಉತ್ತರಾಧಿಕಾರಿ ಆಗ್ತಾರೆ ಯಡಿಯೂರಪ್ಪನವರು ನಂತರ ಅಂತ? ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ಉತ್ತರಾಧಿಕಾರಿ ಇಲ್ಲ. ಇದೊಂದು ಡೆಮೊಕ್ರೆಟಿಕ್ ಆಗಿ ಪ್ರಜಾತಾಂತ್ರಿಕವಾಗಿ ನಡೀತಾ ಇರುವಂತ ಪಕ್ಷ. ಯಾರು ಪಕ್ಷದಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಡಬಲ್ಲರು, ಯಾರು ಜನನಾಯಕರಿದ್ದಾರೆ ಅವರಿಗೆ ಪಕ್ಷ ಮನ್ನಣೆ ಕೊಡುತ್ತೆ. ಅದಕ್ಕಾಗಿ ಇಲ್ಲಿ ಉತ್ತರಾಧಿಕಾರಿ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಉತ್ತರಾಧಿಕಾರಿಗೆ ನಾನು ಕ್ಲೈಮೂ ಮಾಡಲ್ಲ, ನಾನು ಕಾಂಪಿಟೇಟರೂ ಅಲ್ಲ. ನಮ್ಮಲ್ಲಿ ಹಲವಾರು ಜನ ಹಿರಿಯ ನಾಯಕರಿದ್ದಾರೆ, ಅವರೆಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಯಡಿಯೂರಪ್ಪನವರ ನಂತರ ಕೂಡ ಈ ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಇನ್ನೇನು ಕೂಡ ಕೆಲಸ ಮಾಡಿದ್ದೆ. ಯಡಿಯೂರಪ್ಪನವರು ಇದ್ದಾಗ ರಾಜ್ಯಾಧ್ಯಕ್ಷರಿದ್ದಾಗ ಮಾತ್ರ ಅಲ್ಲ, ಅನಂತಕುಮಾರ್ ಈ ರಾಜ್ಯದ ಅಧ್ಯಕ್ಷರಿದ್ದಾಗ, ಜಗದೀಶ್ ಶೆಟ್ಟರ್ ಈ ರಾಜ್ಯದ ಅಧ್ಯಕ್ಷರಿದ್ದಾಗ, ಬಸವರಾಜ ಪಾಟೀಲ್ ಈ ರಾಜ್ಯದ ಅಧ್ಯಕ್ಷರಿದ್ದಾಗ, ಸದಾನಂದ ಗೌಡರು ಈ ರಾಜ್ಯದ ಅಧ್ಯಕ್ಷರಿದ್ದಾಗ ನಾನು ಕಾರ್ಯದರ್ಶಿಯಾಗಿ ಇದೇ ರೀತಿಯಲ್ಲಿ ಕೆಲಸ ಮಾಡಿದೆ. ಅದೇ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀನಿ, ಮುಂದೆನೆ ಮಾಡ್ತೀನಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದ ಕೂಡಲೇ ಶೋಭಾ ಕರಂದ್ಲಾಜೆ ಅವರು ಹಿಂದೂ ಅಜೆಂಡಾ ಇಟ್ಕೊಂಡು ಮುನ್ನುಗ್ತಾರೆ. ಯಡಿಯೂರಪ್ಪನವರು ನಾನೊಬ್ಬ ರೈತ ನಾಯಕ ಅಂತ ಹೇಳಿ ಮುನ್ನುಗ್ತಾರೆ. ಆದ್ರೆ ಅವರಿಬ್ಬರನ್ನು ಕೂಡ ಓವರ್ಟೇಕ್ ಮಾಡ್ಲಿಕ್ಕೆ ಅನಂತಕುಮಾರ್ ಹೆಗಡೆ ದಲಿತರ ವಿರೋಧಿಯಾದಂತ ಹೇಳಿಕೆಯನ್ನ ನೀಡ್ತಾರೆ.
ಇದು ಯಾವುದು ಕೂಡ ಓವರ್ಟೇಕ್ ಮಾಡಕ್ಕೆ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರು ಕೇಂದ್ರದ ಸಚಿವರಾಗಿದ್ದಾರೆ, ಒಬ್ಬ ಯಂಗ್ ನಾಯಕರಿದ್ದಾರೆ, ಅವರಿಗೂ ಬೆಳೆಯೋಕೆ ಅವಕಾಶ ಇದೆ. ಹಾಗೆ ಹಲವಾರು ನಾಯಕರಿಗೆ ಕರ್ನಾಟಕ ಬೆಳೆಯುವುದರ ಜೊತೆನಲ್ಲೇ ಅವರು ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದೊಂದು ಕಾಯ್ನು ಮುಂದೆ ಇಡ್ತಾರೆ ಅವರು. ಇಲ್ಲ, ಇದೆಲ್ಲವನ್ನ ರಾಜ್ಯದ ಜನ ತೀರ್ಮಾನ ಮಾಡಬೇಕು, ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನನಗೆ ಬಹಳ ಆಸೆ ಇರ್ಬೋದು, ನಾನೇನೋ ಕೇಂದ್ರದಲ್ಲಿ ಏನೋ ಆಗ್ಬೇಕು ಅಂತ ಇರ್ಬೋದು, ರಾಜ್ಯದಲ್ಲಿ ಏನೋ ಆಗ್ಬೇಕು, ಅದಕ್ಕೆ ಜನ ಮನ್ನಣೆ ಕೊಡ್ಬೇಕಲ್ಲ, ಕೇಂದ್ರ ಮನ್ನಣೆ ಕೊಡ್ಬೇಕಲ್ಲ. ಇದೆಲ್ಲವೂ ಕೂಡ ನಮ್ಮನ್ನ ದಾರಿ ತಪ್ಪಿಸಕ್ಕೆ, ನಮ್ಮ ಪಕ್ಷವನ್ನ ದಾರಿ ತಪ್ಪಿಸಕ್ಕೆ ವ್ಯವಸ್ಥಿತವಾಗಿ ವಿರೋಧ ಪಕ್ಷಗಳು ಮಾಡ್ತಾ ಇರುವಂತ ಷಡ್ಯಂತ್ರ. ಅಂದ್ರೆ ನಿಮ್ಮ ನಾಯಕರು ನಿಮ್ಮನ್ನಂಗ ದಾರಿ ತಪ್ಪಿಸ್ತಾ ಇಲ್ಲ? ಖಂಡಿತವಾಗಿ ಇಲ್ಲ, ದಾರಿ ತಪ್ಪಿಸುವಂತ ಪ್ರಶ್ನೆನೂ ಬರಲ್ಲ. ಓಕೆ, ರೈಟ್. ಕೊನೆಯ ಒಂದು ಪ್ರಶ್ನೆ ಕೇಳ್ತೀನಿ. ಯಡಿಯೂರಪ್ಪನವರ ಯಶಸ್ಸಿನೇ ಎಲ್ಲೋ ಒಂದು ಕಡೆಗೆ ಶೋಭಾ ಕರಂದ್ಲಾಜೆ ಅವರೇ ಮೈನಸ್ ಆಗ್ತಿದಾರಾ ಅಂತ? ಮೈನಸ್ ಆದ್ರೆ ನಾನು ದೂರ ಇಡ್ಬೋದು, ನಾನು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ. ಆ ಪ್ರಯತ್ನವನ್ನ ನಿಮ್ಮ ನಾಯಕರು ಮಾಡ್ತಾ ಇರೋದು. ಯಡಿಯೂರಪ್ಪನವರಿಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಯಾರೇ ಬಂದು ಹೇಳಿದ್ರು ನಾನು ದೂರ ಸರಿಯಕ್ಕೆ ತುಂಬಾ ಬಹಳ ಮುಂಚೂಣಿಯಲ್ಲಿ ನಿಂತು ಮಾಡ್ತೇನೆ. ಯಾಕಂದ್ರೆ ನಮ್ಮ ಗುರಿ ಇರುವಂತದ್ದು ಯಡಿಯೂರಪ್ಪನವರು, ನಮ್ಮ ರಾಜ್ಯದ ನಾಯಕರಾಗಬೇಕಾದವರು ಯಡಿಯೂರಪ್ಪನವರು, ನಮ್ಮ ಪಕ್ಷದ ನೇತೃತ್ವ ವಹಿಸಬೇಕಾದವರು ಯಡಿಯೂರಪ್ಪನವರು. ಯಡಿಯೂರಪ್ಪನವರಿಂದ ರಾಜ್ಯದ ಜನಕ್ಕೆ ಲಾಭ ಆಗುತ್ತೆ, ರಾಜ್ಯಕ್ಕೆ ಲಾಭ ಆಗುತ್ತೆ ಮತ್ತು ಪಕ್ಷಕ್ಕೆ ಲಾಭ ಆಗುತ್ತೆ. ಅದಕ್ಕೆ ಆ ದಾರಿಯಲ್ಲಿ ನಾನು ಅಡ್ಡ ಇದ್ರೆ ನಾನು ಯಾವತ್ತು ಬೇಕಾದ್ರೂ ದೂರ ಸರಿಯಕ್ಕೆ ನಾನು ಆ ಕಾರಣಕ್ಕೆ ನಿಮ್ಮ ನಾಯಕರು ಶೋಭಾ ಕರಂದ್ಲಾಜೆ ಅವರನ್ನ ಯಡಿಯೂರಪ್ಪನವರಿಂದ ಅಂತರವನ್ನ ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಮಾಡ್ತಾ ಇರೋದು. ಇಲ್ಲ, ಇದರ ಬಗ್ಗೆ ನಾನೇನು ಉತ್ತರ ಹೇಳೋದಿಲ್ಲ. ಯಾಕಂದ್ರೆ ಇವತ್ತು ನಂಗೆ ಪಕ್ಷ ಏನು ಜವಾಬ್ದಾರಿಯನ್ನು ಕೊಡುತ್ತೆ, ಆ ಪಕ್ಷದ ಜವಾಬ್ದಾರಿಯನ್ನು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಇದರ ಮಧ್ಯೆ ಯಾರಾದ್ರೂ ಅಡ್ಡ ಬರ್ತಾರೆ ಅಥವಾ ಅಡ್ಡ ಬರೋದಿಲ್ಲ, ಯಾರೋ ಬೆಂಬಲ ಕೊಡ್ತಾರೆ ಕೊಡೋದಿಲ್ಲ, ಇದರ ಬಗ್ಗೆ ನಾನು ಗಮನಿಸುವುದಿಲ್ಲ. ಯಾಕಂದ್ರೆ ಕೇಂದ್ರದ ನಾಯಕರು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವುದೋ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥದ್ದು ಮಾತ್ರ ನನ್ನ ಗುರಿ. ಓಕೆ, ರೈಟ್. ಇದು ಶೋಭಾಂತರಂಗ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.